ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ವಿರಾಜಪೇಟೆ ಸಮೀಪದ ಬೋಟೋಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಹೆಗ್ಗಳ ಗ್ರಾಮದ ನಿವಾಸಿ ವಿಕಲಚೇತನ ಅಂಗಾರ ಮಂಜು ಹಾಗೂ ಅವರ ವಯೋವೃದ್ಧ ತಂದೆ ವಾಸ ಮಾಡುವ ಮನೆಗೆ ಬಾಗಿಲನ್ನು ಅಳವಡಿಸಿ ಅವರ ಕುಟುಂಬಕ್ಕೆ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಆಸರೆಯಾಗಿದ್ದಾರೆ. ಮಂಜು ಅವರ ಮನೆಯ ಬಾಗಿಲು ದುಸ್ಥಿತಿಯಲ್ಲಿದ್ದು ಹಾಗೂ ಸುಣ್ಣ ಬಣ್ಣ ಬಳಿದು ಕೊಡಬೇಕೆಂದು ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ಗೆ ಅರ್ಜಿ ಬಂದಿದ್ದು, ಅದನ್ನು ಪರಿಗಣಿಸಿದ ಆಡಳಿತ ಮಂಡಳಿ ಆದಷ್ಟು ಶೀಘ್ರದಲ್ಲಿ ಅವರ ಮನೆಗೆ 2 ಕಟ್ಟಳೆ ಸಮೇತ ಬಾಗಿಲು ನಿರ್ಮಿಸಿಕೊಡಲು ತೀರ್ಮಾನಿಸಲಾಗಿತ್ತು. ಇದರ ಫಲವಾಗಿ ಟ್ರಸ್ಟ್ ಅಧ್ಯಕ್ಷ ಪತಾಯಿ ಕಡಂಗ ಹಾಗೂ ಉಮ್ಮರ್ ಎಡಪಾಲ್ ಅವರ ನೇತೃತ್ವದಲ್ಲಿ ಬಾಗಿಲನ್ನು ಅಳವಡಿಸಿಕೊಡಲಾಗಿದೆ ಎಂದು ಟ್ರಸ್ಟ್ ಆಡಳಿತ ಮಂಡಳಿಯ ಸೈಫುದ್ದೀನ್ ತಿಳಿಸಿದ್ದಾರೆ. ಇವತ್ತು ಹೆಗ್ಗಳ ಗ್ರಾಮದ ಮಂಜು ಅವರ ಮನೆಗೆ ಭೇಟಿ ಕೊಟ್ಟೆ. 2 ತಿಂಗಳ ಮುಂಚೆ ಇವರು ಪಂಚಾಯತಿಯಲ್ಲಿ ಆಯಿಷಾ ಅವರ ಮೇಡಮ್ ಅವರು ನಮ್ಮ ಅಧ್ಯಕ್ಷರಿಗೆ ಒಂದು ಮಾಹಿತಿ ನೀಡಿದರು. 2 ಬಾಗಿಲು ಮುರಿದು ಬಿಟ್ಟು ಮನೆಗೆ ನಮಗೆ ಮಂಜು ಅವರ ಮನೆಗೆ ಬಾಗಿಲಿಲ್ಲದೆ ತುಂಬ ಕಷ್ಟದಲ್ಲಿದ್ದಾರೆ. ಅದರಿಂದ 2 ಬಾಗಿಲು ಬೇಕು ಅಂತ ನಮಗೆ ಲೆಟ್ರ್ ಕೊಟ್ಟರು. ಅದರ ಮುಖಾಂತರ ನಾವು ಅಧ್ಯಕ್ಷರು ಆಡಳಿತ ಮಂಡಳಿಯಲ್ಲಿ ಬಂದುಬಿಟ್ಟು ನೋಡಿ ಅವರಿಗೆ ಇವತ್ತಿನ ದಿನ 2 ಬಾಗಿಲನ್ನು ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ನಮಗೆ ದಾನವನ್ನು ನೀಡಿ ಎಲ್ಲ ಸಹಕರಿಸಿ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬೇಟೋಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಗ್ಗಳ ಗ್ರಾಮದ ವಿಕಲಚೇತನ ಮಂಜುರವರಿಗೆ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಹಾಗೂ ಇವರ ಮೆಚ್ಚುಗೆಯ ಧನ ಸಹಾಯ ಮಾಡಿದಂತಹ ನಮ್ಮ ದಾನಿಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಈ ಮಂಜುನ ಮನೆಯ ಬಾಗಿಲು ಹೋಗ್ಬಿಟ್ಟಿತ್ತು. ಹಾಗಾಗಿ ಬಾಗಿಲಿನ ವ್ಯವಸ್ಥೆ ಮತ್ತು ಸುಣ್ಣ ಬಣ್ಣ ಹೊಡೆಯುವ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 2 ಬಾಗಿಲುಗಳು ಹಾಗೂ ಮನೆಗೆ ಸುಣ್ಣ ಬಣ್ಣ ಹೊಡೆಯುವ ಕಾರ್ಯಕ್ರಮವನ್ನು ಇವರು ಕೈಗೊಂಡು ಇಂದಿನ ದಿನ 2 ಬಾಗಿಲುಗಳನ್ನು ಅಳವಡಿಸಲಾಗಿದೆ. ಇವರಿಗೆ ಈ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ನನ್ನ ಪರವಾಗಿ ಹಾಗೂ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯತಿ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಯ್, ನಮಸ್ಕಾರ. ನನ್ನ ಹೆಸರು ಮಂಜು. ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ಈ ಸಹಾಯ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲರಿಗೂ ನಮಸ್ಕಾರಗಳು. ಅನುಗ್ರಹ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ. 2 ಡೋರ್ ಮಾಡಿಕೊಟ್ಟಿದ್ದಾರೆ, ನಮಗೆ ಖುಷಿಯಾಗಿದೆ ಎಂದು ವಿನಂತಿ. ಈ ಸಂದರ್ಭ ಬೇಟೋಳಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ ಆಯಿಷಾ, ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಫತಾಯಿ, ಪ್ರಧಾನ ಕಾರ್ಯದರ್ಶಿ ರಜಾಕ್, ಕೋಶಾಧಿಕಾರಿ ಅಶ್ರಫ್, ಹ್ಯಾರಿಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಕೊಡವ ಕುಟುಂಬಗಳ ನಡುವಣ ಮುಂದಿನ ಸಾಲಿನ ಚೇನಂಡ ಕಪ್ ಹಾಕಿ ಉತ್ಸವಕ್ಕೆ 450ಕ್ಕೂ ಹೆಚ್ಚಿನ ಕೊಡವ ಕುಟುಂಬ ತಂಡಗಳು ಪಾಲ್ಗೊಳ್ಳುವಂತೆ ಮಾಡುವ ಗುರಿಯೊಂದಿಗೆ ಅತ್ಯಂತ ವಿಶಿಷ್ಟವಾಗಿ ಉತ್ಸವವನ್ನು ಹಾಕಿ ಆಚರಿಸಲು ಉದ್ದೇಶಿಸಲಾಗಿದೆ ಎಂದು ಹಾಕಿ ಉತ್ಸವ ಆಯೋಜಕ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ವಿವರ ನೀಡಿದ ಚೇನಂಡ ಕಪ್ ಹಾಕಿ ಉತ್ಸವ ಆಯೋಜಕ ಸಮಿತಿಯ ಕಾರ್ಯದರ್ಶಿ CS ಮಧುದೇವಯ್ಯ, ನಾಪೋಕ್ಲುವಿನಲ್ಲಿ ಮುಂದಿನ 2026ನೇ ಸಾಲಿನ ಏಪ್ರಿಲ್ 5ರಿಂದ ಮೇ 2ರವರೆಗೆ 26ನೇ ಸಾಲಿನ ಚೇನಂಡ ಕಪ್ ಹಾಕಿ ಉತ್ಸವ ನಡೆಯಲಿದೆ. ಈ ಹಿಂದೆ 2024ರಲ್ಲಿ ಆಯೋಜಿತ ಕುಂಡ್ಯೋಳಂಡ ಕುಟುಂಬದ ಹಾಕಿ ಉತ್ಸವ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದ್ದರೆ, ಈ ಸಾಲಿನಲ್ಲಿ ನಡೆದ ಮುದ್ದಂಡ ಕಪ್ ಹಾಕಿ ಉತ್ಸವ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರ್ಪಡೆಗೊಂಡಿದೆ. ಚೇನಂಡ ಕಪ್ ಹಾಕಿ ಉತ್ಸವದಲ್ಲಿ ಈ ಹಿಂದಿನ ಉತ್ಸವಗಳಲ್ಲಿನ ಮಹತ್ವದ ಕಾರ್ಯಕ್ರಮಗಳನ್ನು ಮುಂದುವರಿಸುವುದರ ಜೊತೆಗೆ ಮತ್ತಷ್ಟು ವಿಶೇಷವಾಗಿ ನಡೆಸುವ ಪ್ರಯತ್ನ ತಮ್ಮದೆಂದು ತಿಳಿಸಿದರು. ನಾವು ಮೊದಲನೇ ಬಾರಿ ಮಾಡ್ತೇವೆ. ನಾವು ಬಹುಶಃ 3 ಕಾಲೇಜ್ ಗ್ರೌಂಡಲ್ಲಿ ಮಾಡ್ತೇವೆ. ಇದರ ಉದ್ದೇಶ ಏನಂತ ಹೇಳಿದರೆ, ಯಂಗ್ ಟ್ಯಾಲೆಂಟ್ಸ್ ಯಾರಿದ್ದಾರೆ, ಪ್ರಾಥಮಿಕ ಶಾಲಾ ವಯೋಮಿತಿಯಲ್ಲಿ ಬರುವಂಥ ಯಾವ
ಏಪ್ರಿಲ್ ಮೇ ತಿಂಗಳಲ್ಲಿ ನುರಿತ ತರಬೇತುದಾರರಿಂದ ತರಬೇತಿಯನ್ನು ಕೊಟ್ಟು ಅದರಲ್ಲಿ ಒಂದು 10 ಮಕ್ಕಳು ಅತ್ಯುತ್ತಮ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಸ್ಪೋರ್ಟ್ಸ್ ಅಥವಾ ಯಾವ ವೈಯಕ್ತಿಕ ವೃತ್ತಿಪರತೆಯಿಂದ ಅವರು ಹಾಕಿಯನ್ನು ಮುಂದುವರಿಸ್ತಾರೆ ಅದಕ್ಕೆ ನಮ್ಮಿಂದ ಆಗುವಂಥ ಸಹಾಯವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ 30 ದಿನದಲ್ಲಿ ಇಲ್ಲ, ಅದು ಎಲ್ಲರಿಗೂ ಸೇರಿ ಕ್ಯಾಸ್ಟ್ ಬೇಸ್ಡ್ ಕಮ್ಯುನಿಟಿ ಬೇಸ್ಡ್ ರಿಲಿಜಿಯಸ್ ಬೇಸ್ಡ್ ಇರೋದು ಎಲ್ಲರೂ ಸೇರಿಸಿ ಮಾಡಿ ಆ ಸೆಲೆಕ್ಟ್ ಆದಂಥ ಹುಡುಗರಿಗೆ ನಾವು ಹಾಕಿ ಸ್ಟಿಕ್ಸ್ ಪ್ಯಾಡ್ ಎಲ್ಲ ಪರಿಕರಗಳನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹಿಸುವಂಥ ಯೋಜನೆ ಹಾಕೊಂಡಿದ್ದೀವಿ. ಮಹಿಳೆಯರ 5 ಸೈಡ್ ಏನು ಆಟೋಟಗಳು ನಡೀತವೆ, ಹಾಕಿ ಪಂದ್ಯಾಟಗಳು ನಡೀತವೆ, ಅದರಲ್ಲಿ 120ಕ್ಕೂ ಹೆಚ್ಚು ತಂಡಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. 120 ಹೌದು. ಹಾಕಿ ಉತ್ಸವ ಸಮಿತಿಯ ಲೆಕ್ಕಾಧಿಕಾರಿ ಚೇನಂಡ ಶ್ಯಾಮಲಾ ಚೆಂಗಪ್ಪ ಮಾತನಾಡಿ, ಚೇನಂಡ ಕಪ್ ಹಾಕಿ ಉತ್ಸವದ ಲಾಂಛನವೊಂದ ನವೆಂಬರ್ 2ರಂದು ಬೆಂಗಳೂರಿನಲ್ಲಿ ಕೃಷ್ಣ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅನಾವರಣಗೊಳಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ, ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷರಾದ ಪಾಂಡಂಡ ಬೋಪಣ್ಣ ಮುಂತಾದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಅಕಾಡೆಮಿಯ ಆಶ್ರಯದಲ್ಲಿ ನಡೆಯುವ ಕೊಡವ ಕೌಟುಂಬಿಕ ಹಾಕಿ ಉತ್ಸವವು 25 ವರ್ಷಗಳ ರಜತ ಮಹೋತ್ಸವವನ್ನು ಆಚರಿಸಿಕೊಂಡು ಯಶಸ್ವಿಯಾಗಿ ಆಯೋಜನೆಗೊಳ್ಳುತ್ತಾ ಮುನ್ನಡೆಯುತ್ತಿದೆ. ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಚಾನಂಡ ಹಾಕಿ ಉತ್ಸವದ ಲಾಂಛನವನ್ನು ನವೆಂಬರ್ ತಿಂಗಳಿನ 2ನೇ ತಾರೀಕು ಆದಿತ್ಯವಾರದಂದು ಬೆಂಗಳೂರಿನ ಕೃಷ್ಣ ಸಭಾಂಗಣದಲ್ಲಿ ಅನಾವರಣಗೊಳಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವ ಶ್ರೀ ಸನ್ಮಾನ್ಯ ಎಎಸ್ ಪೊನ್ನಣ್ಣನವರು ಅಲ್ಲದೆ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀ ಸನ್ಮಾನ್ಯ ಪಾಂಡಂಡ ಬೋಪಣ್ಣನವರು ಭಾಗವಹಿಸಲಿದ್ದು ಚಾನಂಡ ಹಾಕಿ ಉತ್ಸವದ ಲಾಂಛನವನ್ನು ಬಿಡುಗಡೆಗೊಳಿಸಲಿದ್ದಾರೆ. ಸನ್ 2024ರಲ್ಲಿ ಕುಂಡ್ಯೋಳಂಡ ಕುಟುಂಬವು ಆಯೋಜಿಸಿದ್ದ ಹಾಕಿ ಪಂದ್ಯಾಟವು ವಿಶ್ವದ ಅತಿ ದೊಡ್ಡದಾದ ಹಾಕಿ ಪಂದ್ಯಾಟ ಎಂಬ ಗಿನ್ನಿಸ್ ವಿಶ್ವ ದಾಖಲೆ ಮತ್ತು 2025ರಲ್ಲಿ ಮುತ್ತಂಡ ಕುಟುಂಬವು ಆಯೋಜಿಸಿದ್ದ ಹಾಕಿ ಪಂದ್ಯಾಟವು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗಳಲ್ಲಿ ಸೇರ್ಪಡೆಯಾಗಿರುವುದರಿಂದ ಮುಂದಿನ ಪಂದ್ಯಾವಳಿಯು ಚಾನಂಡ ಕುಟುಂಬಕ್ಕೆ ಕಠಿಣ ಸವಾಲಾಗಿರುತ್ತದೆ. ಸನ್ 2026ನೇ ಸಾಲಿನಲ್ಲಿ ಏಪ್ರಿಲ್ ತಿಂಗಳಿನ 5ನೇ ಆದಿತ್ಯವಾರದಿಂದ ಮೇ ತಿಂಗಳಿನ 2ನೇ ತಾರೀಕು ಶನಿವಾರದವರೆಗೆ ನಾಪೋಕ್ಲುವಿನಲ್ಲಿ ಚಾನಂಡ ಕುಟುಂಬಸ್ಥರು 26ನೇ ಕೌಟುಂಬಿಕ ಹಾಕಿ ಉತ್ಸವವನ್ನು ನಿರ್ವಹಿಸಲಿದ್ದಾರೆ. ಈ ಸಮಯದಲ್ಲಿ ಆಯೋಜಕರಿಗೆ ಮೈದಾನ ಉಪಲಬ್ಧತೆ, ಕ್ರೀಡಾಪಟುಗಳ ಭಾಗವಹಿಸುವಿಕೆ, ಪ್ರೇಕ್ಷಕರು ಮತ್ತು ಪ್ರವಾಸಿಗರ ಭಾಗವಹಿಸುವಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯಲ್ಲಿ ಇನ್ನಿತರ ಕ್ರೀಡಾಕೂಟಗಳನ್ನು ನಡೆಸದೆ ಮುಂದೂಡಿಕೊಳ್ಳುವಂತೆ ನಾವು ಜಿಲ್ಲೆಯ ಸಮಸ್ತ ಜನತೆಯಲ್ಲಿ ಕ್ರೀಡಾಪಟುಗಳನ್ನು, ಕ್ರೀಡಾ ಆಯೋಜಕರನ್ನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. 2026ನೇ ಸಾಲಿನ ಡಿಸೆಂಬರ್ 25ನೇ ತಾರೀಕಿನಂದು ನಾಪೋಕ್ಲುವಿನಲ್ಲಿ ಸಭೆ ಸಮಾರಂಭವನ್ನು ಹಮ್ಮಿಕೊಂಡು ಚಾನಂಡ ಕುಟುಂಬ ಆಯೋಜಿಸುವ ಹಾಕಿ ಉತ್ಸವದ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಅಲ್ಲದೆ ಮುಂದಿನ ಸಾಲಿನ ಜನವರಿ ತಿಂಗಳಿನಲ್ಲಿ ಪ್ರಾಥಮಿಕ ಶಾಲೆಯಿಂದಲೇ ಹಾಕಿ ಆಟ ಎಂಬ ಕಾರ್ಯಕ್ರಮದಡಿ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಹಾಕಿ ಪಂದ್ಯಾವಳಿಗಳನ್ನು ಆಯೋಜಿಸುತ್ತಿದ್ದೇವೆ. ತಂಡವಿಲ್ಲದಿದ್ದರೂ ಆಡಲು ಇಚ್ಛೆಯುಳ್ಳ ಮಕ್ಕಳಿಗೆ ಅವಕಾಶ ಮಾಡಿಕೊಡುವುದು ಈ ಕಾರ್ಯಕ್ರಮದ ವಿಶೇಷತೆ ಆಗಿರುತ್ತದೆ. ಇಲ್ಲಿ ಆಯ್ಕೆಯಾದ ಯುವ ಕ್ರೀಡಾಪಟುಗಳಿಗೆ ನಾಪೋಕ್ಲುವಿನಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಿನಲ್ಲಿ ಉನ್ನತ ಮಟ್ಟದ ಹಾಕಿ ತರಬೇತಿಯನ್ನು ನಿಪುಣ ತರಬೇತುದಾರರ ಮುಖಾಂತರ ಒದಗಿಸಿಕೊಡುವ ಕಾರ್ಯಗತಗೊಳಿಸಲಿದೆ. ಇದರ ಮುಖಾಂತರ ಭಾವಿ ರಾಷ್ಟ್ರೀಯ ಮಟ್ಟದ ಆಟಗಾರರನ್ನು ರೂಪಿಸಲು ಒಂದು ಮಹತ್ತರ ಪ್ರಯತ್ನವನ್ನು ಚಾನಂಡ ಕುಟುಂಬವು ನಡೆಸಲಿದೆ. ಈ ಎಲ್ಲ ಕಾರ್ಯಯೋಜನೆಗಳಿಗೆ ಬೆಂಬಲ ನೀಡುತ್ತಿರುವ ಕೊಡವ ಹಾಕಿ ಅಕಾಡೆಮಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಲ್ಲದೆ ಚಾನಂಡ ಹಾಕಿ ಉತ್ಸವವನ್ನು ನಡೆಸಲು ಸರ್ವ ಜನರ ಸಹಕಾರವನ್ನು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಗೋಷ್ಠಿಯಲ್ಲಿ ಚೇನಂಡ ಕಪ್ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ಸಿಪಿ ಕರಂಬಯ್ಯ, ಕಾರ್ಯಾಧ್ಯಕ್ಷ ಸಿಟಿ ಚೆಂಗಪ್ಪ, ಪದಾಧಿಕಾರಿ ಬಬಿತಾ ಅಯ್ಯಪ್ಪ, ನಿರ್ದೇಶಕರಾದ ನಮೃತ ಅಯ್ಯಣ್ಣ ಪಾಲ್ಗೊಂಡಿದ್ದರು. ಇತ್ತೀಚೆಗೆ ನಡೆದ ಕೃಷಿ ಸಂಶೋಧನಾ ಅರ್ಹತಾ ಪರೀಕ್ಷೆಯಲ್ಲಿ ದೇಶಕ್ಕೆ 34ನೇ ರ್ಯಾಂಕ್ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಪೈಕಿ 18ನೇ ರ್ಯಾಂಕ್ ಪಡೆದು ಸಾಧನೆ ತೋರಿದ್ದ ಸೃಜನ್ ಇದೀಗ ರಾಷ್ಟ್ರದ ಪ್ರತಿಷ್ಠಿತ ದೆಹಲಿಯಲ್ಲಿರುವ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸೀಟು ಪಡೆದಿದ್ದಾನೆ.
ತನ್ನ ಮುಂದಿನ ಗುರಿಯ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಸೃಜನ್, ರೈತರು ಕೃಷಿಕರ ಬಗ್ಗೆ ಅಪಾರ ಕಾಳಜಿಯನ್ನ ತೋರಿದ್ದಾನೆ. ರೈತರ ಸಂಕಷ್ಟಕ್ಕೆ ನೆರವಾಗಬೇಕಿದೆ. ಅದಕ್ಕಾಗಿ ತಾನು ರೈತ ವಿಜ್ಞಾನಿಯಾಗಬೇಕು ಎಂದು ಹಂಬಲ ವ್ಯಕ್ತಪಡಿಸಿದ್ದಾನೆ. ಸೃಜನ್ ಸೋಮರಪೇಟೆ ಪಟ್ಟಣದ ಬಸ್ ಚಾಲಕ ಮೋನಪ್ಪ ಹಾಗೂ ಶ್ರೇಯಾ ಬಟ್ಟೆ ಅಂಗಡಿ ಮಾಲಕಿ ಇಂದಿರಾ ದಂಪತಿಯ ಪುತ್ರ. ನನ್ನ ಹೆಸರು ಸೃಜನ್. ನನ್ನ ತಂದೆ ಹೆಸರು ಬಂದು ಮೋನಪ್ಪ BE, ತಾಯಿ ಹೆಸರು ಇಂದಿರಾ. ನಾನು ನನ್ನ ಪ್ರೈಮರಿ ಹಾಗೂ ಹೈಸ್ಕೂಲು ಸಂದೀಪನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಸೋಮವಾರಪೇಟೆಯಲ್ಲಿ ಮಾಡಿದ್ದು. ತದನಂತರ ಪರಿಜ್ಞಾನ PU ಕಾಲೇಜ್ ಸೋಮೇಶ್ವರ ಮಂಗಳೂರಿನಲ್ಲಿ ನಾನು ಸೈನ್ಸಲ್ಲಿ PCMB ತಗೊಂಡು PU ಮುಗಿಸಿದ್ದು. ಆದ ನಂತರ ನನಗೆ ನಮ್ಮ ತಾಯಿ CET ಬರಿ ಅಂತ ಒಂದು ಸಜೆಸ್ಟ್ ಮಾಡಿದ್ರು. ನನಗೆ ಆ್ಯಕ್ಚುಲಿ CET, ನೀಟು, JEE ನನಗೆ ಈ ಥರ ಎಕ್ಸಾಮ್ಗಳು ಬರಿಬೇಕು ಅಂತ ಏನೋ ಗೊತ್ತೇ ಇರಲಿಲ್ಲ. ನಮ್ಮ ತಾಯಿ ಲಾಸ್ಟ್ಗೆ ಒಂದು 2 ತಿಂಗಳಿರುವಾಗ ಎಕ್ಸಾಮ್ ಹಾಕು ಬರೀ ನಿಮಗೆ ಫಾರ್ಮ್ ಸೈನ್ಸಲ್ಲೆಲ್ಲ ಸೀಟ್ ಆಗುತ್ತೆ, ವೆಟರ್ನರಿ ಇದೆ, ಅಗ್ರಿಕಲ್ಚರ್ ಇದೆ, ಈ ಥರ ಎಲ್ಲ ನಮ್ಮ ತಾಯಿ ನನಗೆ ಮೋಟಿವೇಶನ್ ಕೊಟ್ಟಿದೆ ಆ್ಯಕ್ಚುಲಿ. ಆದ ನಂತರ ನಾನು ಎಕ್ಸಾಮ್ ಬರೆದು ರಿಸಲ್ಟ್ ಎಲ್ಲ ಬಂತು. ಒಂದು 15,000 ಚಿಲ್ಲರೆ ರ್ಯಾಂಕಿಂಗ್ ಬಂದಿತ್ತು. ಫಸ್ಟ್ 2 ರೌಂಡು ನನಗೆ ಏನೋ ಸೀಟ್ ಆಗಲಿಲ್ಲ. B ಫಾರ್ಮಾ ಸಿಕ್ಕಿತ್ತು. ಲಾಸ್ಟ್ ರೌಂಡ್ವರೆಗೂ ಕಾದೆ. ಮತ್ತೆ ನನಗೆ ಫಾರ್ಮ್ ಸೈನ್ಸಲ್ಲಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರು ಸೀಟ್ ಆಯಿತು. ನಾನು ಈ ರಿಸರ್ಚ್ ಸೈಂಟಿಸ್ಟು ಯಾಕಪ್ಪ ಆಗಬೇಕಂದ್ರೆ ನನಗೆ ಒಂದು ರೈತರಿಗೆ ಒಂದು ಕಡೆ ಹೆಲ್ಪ್ ಆಗಬೇಕು ಅಂತ, ಒಂದಷ್ಟು ಏನು ತಳಿಗಳಾಗಿರಲಿ ಅಥವಾ ಬೇರೆ ಬೇರೆ ರೀತಿ ಇನೋವೇಷನ್ ಆಗಿರಲಿ, ರೈತರಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗಬೇಕು. ಅದು ವಿಜ್ಞಾನಿಯಾಗಿ ಒಂದು ಏನಾದರೂ ಒಂದು ಹೊಸದಾಗಿ ಏನೊಂದು ಹೊಸತನ್ನ ಒಂದು ಮಾಡಬೇಕಂತ ಒಂದು ನನ್ನದೊಂದು ಆಸೆ. ಎಸ್ಪೆಷಲಿ ರೋಗಶಾಸ್ತ್ರದಲ್ಲಿ ಸೀಟ್ ಆದರೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ರೋಗಶಾಸ್ತ್ರದಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಒಂದು ರೋಗಕ್ಕೆ ನಿರ್ವಹಣೆಯನ್ನು ಮಾಡಿಕೊಡಲು ರೈತರಿಗೆ ನನಗೊಂದು ಆಸೆ ಇದೆ. ನನಗೆ ನಮ್ಮ ಮಗಂದು ಸಾಧನೆ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವನು ಚಿಕ್ಕದ್ರಿಂದ ತುಂಬ ಕಷ್ಟಪಟ್ಟಿದ್ದಾನೆ. ತುಂಬ ಕಷ್ಟಪಟ್ಟು ಈ ರ್ಯಾಂಕಿಂಗ್ ತಗೊಂಡಿದ್ದಾನೆ. ತುಂಬ ಓದ್ತಾನೆ, ತುಂಬ ಶ್ರಮ ಪಡ್ತಾನೆ. ಇವಾಗ ತಂದೆ ತಾಯಿಗೆ ಏನೋ ಒಂದು ಕೇಳಿದೆ, ಅದು ನನಗೆ ಅದು ಬೇಕು ಇದು ಬೇಕು ಆ ಥರ ಏನೋ ಒಂದು ಡಿಮ್ಯಾಂಡ್ ಇರದೆ ನಾವು ಏನು ಕೊಡ್ತೀವಿ ಅದರಲ್ಲೇ ಓದ್ಕೊಂಡು ಶಾಲೆಯಲ್ಲಿ ಮತ್ತು ಕಾಲೇಜಲ್ಲಿ ಅವನಿಗೆ ಏನು ಕೊಡ್ತಾರೆ ಪಾಠ ಅದನ್ನೇ ತಗೊಂಡು ಅದರಲ್ಲಿ ಈ ಸಾಧನೆ ಮಾಡಿದ್ದಾನೆ. ಹೆಮ್ಮೆ ಅನಿಸ್ತದೆ. ನಾನು ಆ್ಯಕ್ಚುಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಚೂಸ್ ಮಾಡಿದ್ದು ನನಗೆ ಒಂದು ರಿಸರ್ಚ್ ವರ್ಕಲ್ಲಿ ಸೈಂಟಿಸ್ಟ್ಗಳ ಜೊತೆ ಡೈರೆಕ್ಟಾಗಿ ಒಂದು ಭಾಳ ಕಲಿಬೇಕು ಅಂತ ಒಂದು ಆಸಕ್ತಿ ಇತ್ತು. ನಾನು ಆ್ಯಕ್ಚುಲಿ ಈಗ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ನನಗೆ ಅಡ್ಮಿಷನ್ ಪಡಿಬೇಕು ಅಂತ ಆಸೆ ಇತ್ತು. ಈಗ ಅದು ಚಾನ್ಸಸ್ ಭಾಳ ಇದೆ. ನನ್ನ ರ್ಯಾಂಕು ಟಾಪ್ 50 ಅಲ್ಲಿತ್ತಲ್ವಾ. ಸೊ ನನಗೆ ಯೂನಿವರ್ಸಿಟಿಯಲ್ಲಿ ಎಲ್ಲೂ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ನೀವು ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಳಲ್ಲಿ ಡೈರೆಕ್ಟಾಗಿ ಸೈಂಟಿಸ್ಟ್ಗಳ ಜೊತೆ ಮಾಡಿದರೆ ನಿಮಗೆ ನೆಕ್ಸ್ಟು ARS ಅನ್ನೋದು ಒಂದು ಎಕ್ಸಾಮ್ ಇರುತ್ತೆ, ರಿಸರ್ಚ್ ಸೈಂಟಿಸ್ಟ್ ಅಂತ. ನಿಮಗೆ ಅಲ್ಲಿ ಒಂದ್ಸತಿ ನಿಮಗೆ ಎಕ್ಸಾಮ್ ಬರೆದು ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ಸೆಂಟ್ರಲ್ ಜಾಬು ಸಿಗುತ್ತೆ ಸೈಂಟಿಸ್ಟ್ ಅಂಡರು. ನಿಮಗೆ ಯಾವುದೇ ಸಂಸ್ಥೆ ಆದರೂ ಒಳ್ಳೆ ಸಂಸ್ಥೆಯಲ್ಲಿ ಸೈಂಟಿಸ್ಟ್ ಆಗಬೇಕಾಗ್ತದೆ. ನಾನು ಫೈನಲ್ ಇಯರಲ್ಲಿ ನಮಗೆ ಜಾಸ್ತಿ ಓದುವಂಥದ್ದು ಏನೂ ಇರಲಿಲ್ಲ. ಸಪ್ರೇಟಾಗಿ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಕೊಳ್ಳೋಷ್ಟು ಟೈಮ್ ಇರ್ತಿತ್ತು. ನಮಗೆ 4th ಇಯರ್ ಫಸ್ಟ್ ಸೆಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತ ಇರ್ತಿತ್ತು. ಈ ಜೇನು ಸಾಕಾಣಿಕೆ ಅಥವಾ ಏನು ಜೈವಿಕ ಗೊಬ್ಬರ ಮಾಡೋದು, ಬೇರೆ ಬೇರೆ ಥರದ್ದು ಪ್ರೋಗ್ರಾಮ್ಗಳಿರ್ತಿತ್ತು. ಅದಾದಮೇಲೆ ನಮಗೆ ಸೆಕೆಂಡ್ ಸೆಮ್ಮಲ್ಲಿ ಈ ರಾವೆ ಅಂತ ಇರುತ್ತೆ. ಅದರಲ್ಲಿ ನಮಗೆ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನ ನಾವು 3 ತಿಂಗಳು ರೈತರ ಜೊತೆ ನಾವು ಕಲಿಬೇಕಾಗ್ತದೆ. ಅವ್ರಿಗೆ ನಮಗೇನು ವೈಜ್ಞಾನಿಕ ಮಾಹಿತಿ ಏನಿರ್ತದೆ ನಾವು ಅದನ್ನ ರೈತರಿಗೆ ತಿಳಿಸ್ಬೇಕಾಗ್ತಿತ್ತು. ನಾವು 3 ತಿಂಗಳು ನಮಗೆ ಇದ್ದಿದ್ದು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿಯಲ್ಲಿ ಯಾಚೇನಹಳ್ಳಿಯಲ್ಲಿ ನಮಗೆ ರಾವೆ ನಡೆದಿತ್ತು. 3 ತಿಂಗಳಾದಮೇಲೆ ನಮಗೆ ಡಿಗ್ರಿ ಮುಗೀತು. ಫೇರ್ವೆಲ್ ನಡೀತು. ಫೇರ್ವೆಲ್ ಆದಮೇಲೆ ಫೇರ್ವೆಲ್ಗಿಂತ ಮುಂಚೆ ನಮ್ಮದು ಜುಲೈ 3ಕ್ಕೆ ನಮ್ಮ ಎಕ್ಸಾಮ್ ಮುಗೀತು. ಅದೊಂದು 10 ದಿನ ಆದಮೇಲೆ ಫೇರ್ವೆಲ್ ಆಯಿತು. ನಮ್ಮ ಡಿಗ್ರಿ ಮುಗೀತು ಅವಾಗ. ಅದಾದಮೇಲೆ ಒಂದು ರಿಸಲ್ಟ್ ಬಂದಾದಮೇಲೆ 34 ಬಂತು. ಹಾಗೂ ಕ್ಯಾಟಗರಿ OBC ಇತ್ತು. OBCಯಲ್ಲಿ 18ನೇ ರ್ಯಾಂಕ್ ಇತ್ತು. ಈಗ ಇನ್ನು ಐಕಾರ್ ಕೌನ್ಸಿಲಿಂಗ್ ಬಿಡ್ತಾರೆ ನೆಕ್ಸ್ಟ್ ವಾರದಿಂದ. ಸೊ ಅದರಲ್ಲಿ ನಾನು IRI ನ್ಯೂ ಡೆಲ್ಲಿಗೆ ಟ್ರೈ ಮಾಡ್ತಿದ್ದೆ. ಥ್ಯಾಂಕ್ ಯು. ಕಂಪ್ಯೂಟರ್ ಬೇಸ್ಡ್ ಆಗಿತ್ತು. ಸೊ ಆ್ಯಕ್ಚುಲಿ ಅದಾದಮೇಲೆ ಸ್ಕೋರ್ ಕಾರ್ಡ್ ಬಂತು. ಸ್ಕೋರ್ ಕಾರ್ಡಲ್ಲಿ ನನಗೆ 361 ಮಾರ್ಕ್ಸ್ ಬಂತು ಔಟ್ ಆಫ್ 480. ಅದ ನಂತರ 1 ತಿಂಗಳಾದಮೇಲೆ ಮೊನ್ನೆ 4-5 ದಿನದಿಂದೆ ನನಗೆ ರಿಸಲ್ಟ್ ಬಂತು. ಸೊ ರ್ಯಾಂಕ್ ಕಾರ್ಡಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 34 ಬಂತು. ಅದರಲ್ಲಿ ಕ್ಯಾಟಗರಿ ಬಂದು ನಂದು OBC ಇತ್ತು. ಆ OBC ಕ್ಯಾಟಗರಿ ರ್ಯಾಂಕಲ್ಲಿ 18 ರ್ಯಾಂಕಿಂಗ್ ಬಂದಿತ್ತು. ಈಗ ನೆಕ್ಸ್ಟು ಕೌನ್ಸಿಲಿಂಗ್ ನಡೆಯುತ್ತೆ, ಐಕಾರ್ ಕೌನ್ಸಿಲಿಂಗು ನೆಕ್ಸ್ಟ್ ವಾರದಿಂದ. ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ
ಆಪ್ಷನ್ ಎಂಟ್ರಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ IRI ನ್ಯೂ ಡೆಲ್ಲಿ ಅನ್ನೋ ಟಾಪ್ 1 ಅಗ್ರಿಕಲ್ಚರ್ ಕ್ಯಾಂಪಸ್ಗೆ ಟ್ರೈ ಮಾಡ್ತೀನಿ. CETಯಲ್ಲಿ ಸೀಟ್ ಆದಮೇಲೆ ನನಗೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರಲ್ಲಿ ಸೀಟ್ ಆಯಿತು. ಈ ಡಿಗ್ರಿ ಹೆಸರು ಬಂದು BSc ಆನರ್ಸ್ ಹಾರ್ಟಿಕಲ್ಚರ್ ಅಂತ. ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟ್ ಅಂಡರ್ ಬರೋದು ಇದು. ನಾನು 4 ವರ್ಷ ಡಿಗ್ರಿ ಇಲ್ಲೇ ಕಂಪ್ಲೀಟ್ ಮಾಡಿದೆ. ಫೈನಲ್ ಇಯರಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ತಗೊಂಡು ಲಾಸ್ಟ್ 4 ರಿಂದ 5 ತಿಂಗಳು ನಾನು ಈ MSc ಎಂಟ್ರೆನ್ಸು ಎಕ್ಸಾಮ್ ಬರೀಬೇಕು ಅಂತ ಅನ್ನಿಸ್ತು. ನೆಕ್ಸ್ಟ್ಗೆ ಮುಂದಕ್ಕೆ ಏನಾದರೂ ರಿಸರ್ಚ್ ವರ್ಕ್ ಮಾಡಬೇಕು, ಒಂದು ಸ್ವಲ್ಪ ಈ ಜೀವಾಣುಗಳು, ಪ್ರಾಣಿ ಜೀವಾಣುಗಳು ಬಗ್ಗೆ ತಿಳ್ಕೊಬೇಕು ಅಂತಿತ್ತು. ನನಗೆ ಆ್ಯಕ್ಚುಲಿ ವೆಟರ್ನರಿ ಸಿಗಲಿಲ್ಲ, ಅದೊಂದು ಆಸಕ್ತಿ ಇತ್ತು. ಅದು ಬಿಟ್ಟರೆ ನಾನು ಅಗ್ರಿಕಲ್ಚರ್ ಬಿಟ್ಟು ಹಾರ್ಟಿಕಲ್ಚರ್ ತಗೊಂಡೆ. ಅಗ್ರಿಕಲ್ಚರ್ ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ, ಜಸ್ಟ್ ಒಂದು ಫೀಲ್ಡ್ ಕ್ರಾಪ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ನಾನು ಈ MSc ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದು ಪ್ಲಾಂಟ್ ಸೈನ್ಸ್ ಮೇಜರ್ ಸಬ್ಜೆಕ್ಟಲ್ಲಿ. ಅದರಲ್ಲಿ ನಾನು ಈ ರೀಸೆಂಟಾಗಿ ಜುಲೈ ತಿಂಗಳಲ್ಲಿ 3ನೇ ತಾರೀಕು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮತ್ತು ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಅಕ್ಟೋಬರ್ 31ರಂದು ನಡೆಯುವ ಹುತಾತ್ಮ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಸಂಸ್ಮರಣಾ ದಿನದ ಪ್ರಯುಕ್ತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ನಡೆಯಿತು. ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರನ್ನ ಬ್ರಿಟಿಷರು ನೇಣಿಗೆ ಹಾಕಿದ ದಿನವಾದ ಅಕ್ಟೋಬರ್ 31ರಂದು ಗುಡ್ಡೆಮನೆ ಅಪ್ಪಯ್ಯ ಗೌಡ ಸಂಸ್ಮರಣಾ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಅಂಗವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅರೆಭಾಷೆ ಸಾಹಿತ್ಯ ಅಕಾಡೆಮಿ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ವತಿಯಿಂದ ಮಡಿಕೇರಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಕುರಿತ ಪ್ರಬಂಧ ಸ್ಪರ್ಧೆಯಿಂದ ಮಡಿಕೇರಿಯ ಜೂನಿಯರ್ ಕಾಲೇಜು ಆವರಣದಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ವಿವಿಧ ಶಾಲೆಗಳ ಸುಮಾರು 44 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಈ ಬಾರಿ ಮಡಿಕೇರಿ ನಗರದಲ್ಲಿ ಮಾತ್ರ ಸ್ಪರ್ಧೆಯಿಂದ ಏರ್ಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸ್ಪರ್ಧೆಯಿಂದ ಏರ್ಪಡಿಸಿ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಯಶೋಗಾಥೆಯಿಂದ ತಿಳಿಸಲಾಗುವುದೆಂದು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ನಿರ್ದೇಶಕಿ ಪುದೆನೆರವನ ರೇವತಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುಡ್ಡೆಮನೆ ಅಪ್ಪಯ್ಯ ಗೌಡರ ಸಂಸ್ಮರಣಾ ದಿನಾಚರಣೆಯ ಪ್ರಯುಕ್ತ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅರೆಭಾಷೆ ಅಕಾಡೆಮಿ ಹಾಗೂ ಗೌಡ ಸಮಾಜಗಳ ಒಕ್ಕೂಟದಿಂದ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತೇವೆ. 44 ಮಕ್ಕಳು ಪ್ರಬಂಧ ಸ್ಪರ್ಧೆಗೆ ಹಾಜರಾಗಿದ್ದಾರೆ. ಯಾಕೆಂದರೆ ನಮ್ಮ ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯ ಗೌಡ ಇದ್ದಾರೆ ಅಂತ ಹೇಳಿ ತುಂಬ ಜನರಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಅದರ ಬಗ್ಗೆ ಮಾಹಿತಿಗಳಿಲ್ಲ. ಈ ಮಾಹಿತಿ, ಸ್ವಾತಂತ್ರ್ಯ ಹೋರಾಟಗಾರರ ಮಾಹಿತಿ ಎಲ್ಲರಿಗೂ ತಿಳಿಬೇಕು ಅಂತ ಹೇಳಿ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ನಾವು ಈ ಸಲ ಏರ್ಪಡಿಸಿದ್ದೇವೆ. ಈ ನಗರ ವ್ಯಾಪ್ತಿಗೆ ಮಾತ್ರ ಈ ಸಲ ಏರ್ಪಡಿಸಿರುತ್ತೇವೆ. ಬರುವ ವರ್ಷ ನಾವು ಇಡೀ ಜಿಲ್ಲಾ ವ್ಯಾಪ್ತಿಗೆ ಏರ್ಪಡಿಸಬೇಕೆಂಬ ಒಂದು ಯೋಚನೆಯೂ ಸಹ ಇದೆ. ಯಾಕೆಂದರೆ ಹೊರಗಡೆದ ಎಲ್ಲ ಹಿಸ್ಟ್ರಿಗಳನ್ನ ನಾವು ಓದ್ತೇವೆ, ಆದರೆ ನಮ್ಮ ಕೊಡಗಿನಲ್ಲಿರುವವರ ಹಿಸ್ಟ್ರಿಯನ್ನೇ ನಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ, ನಮಗೂ ನಮ್ಮ ಯಾವ ಜನರಿಗೂ ಸಹ ಅದು ಗೊತ್ತಿರೋದಿಲ್ಲ. ಈ ಸ್ವಾತಂತ್ರ್ಯ ಹೋರಾಟ ನಿಜವಾಗಿ 1837ರಲ್ಲಿ ಪ್ರಾರಂಭ ಆಗಿದೆ ಕೊಡಗಿನಲ್ಲಿ. ಅದರಿಂದ ಅದರ ಮಾಹಿತಿ ನಮ್ಮ ಮಕ್ಕಳಿಗೆ ಬೇಕು. ಇದರಿಂದ ನಮ್ಮ ಮಕ್ಕಳಲ್ಲಿ ದೇಶಾಭಿಮಾನ ಹೋಗ್ತದೆ, ದೇಶ ಪ್ರೇಮ ಹೆಚ್ಚಾಗ್ತದೆ. ಹಿಂದೆ ಹೇಗೆ ನಮ್ಮ ದೇಶಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ಉಳಿಸಿಕೊಂಡ್ರು ಅಂತ ಹೇಳೋದನ್ನು ಸಹ ಅವರಿಗೆ ಗೊತ್ತಾಗ್ತದೆ. ಗುಡ್ಡೆಮನೆ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರು ತಮ್ಮ ಪ್ರಾಣತ್ಯಾಗವನ್ನೇ ಮಾಡಿದ್ದಾರೆ ಅವರು ಈ ಒಂದು ಹೋರಾಟದಲ್ಲಿ. ಎಲ್ಲರಿಗೆ ಗೊತ್ತಿರುವ ಹಾಗೆ ಕೋಟೆ ಆವರಣದಲ್ಲಿ ಅವರನ್ನು ನೇಣಿಗೇರಿಸಲಾಯಿತು. 1837 ಅಕ್ಟೋಬರ್ 31ರಂದು ಅವರನ್ನು ನೇಣುಗಂಬಕ್ಕೆ ಏರಿಸಲಾಯಿತು. ಆ ದಿವಸವನ್ನು ಪ್ರತಿ ವರ್ಷ ನಾವು ಗುಡ್ಡೆಮನೆ ಅಪ್ಪಯ್ಯ ಗೌಡರ ಸಂಸ್ಮರಣಾ ದಿನ ಎಂದು ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಇವತ್ತು ಪ್ರಬಂಧ ಸ್ಪರ್ಧೆ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಚರಿತ್ರೆಯ ಬಗ್ಗೆ ಮಕ್ಕಳಲ್ಲಿ ತಿಳುವಳಿಕೆ ಮೂಡಲಿಕ್ಕಾಗಿ ನಾವು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತೇವೆ. ಈ ಪ್ರಬಂಧ ಸ್ಪರ್ಧೆಗೆ ಮಕ್ಕಳು ಬಹಳ ಉತ್ಸಾಹದಿಂದ 44 ಮಕ್ಕಳು ಬಂದು ಸೇರಿರ್ತಾರೆ. ಬರುವ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಾಗ ಎಲ್ರಿಗೂ ನಾವು ಇಂಟಿಮೇಷನ್ ಕೊಟ್ಟು ಹೆಚ್ಚಿನ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕೆಂತನೂ ನಮ್ಮ ಒಂದು ಅಭಿಲಾಷೆ ಇದೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದವರಿಗೆ ಕ್ಯಾಶ್ ಪ್ರೈಸಸ್, ಒಳ್ಳೆಯ ಕ್ಯಾಶ್ ಪ್ರೈಸಸ್ ನಾವು ಕೊಡ್ತಾ ಇದ್ದೇವೆ. ಹಾಗೆ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ಸಹ ನಾವು ಸರ್ಟಿಫಿಕೇಟನ್ನು ಸಹ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ನಾನು ಪುದೆನೆರವನ ರೇವತಿ ರಮೇಶ್, ಗೌಡ ಸಮಾಜಗಳ ಒಕ್ಕೂಟದ ನಿರ್ದೇಶಕಿ. ಕಾಡಾನೆ ದಾಳಿಯಿಂದ ಕಾಫಿ ಬೆಳೆಗಾರರೊಬ್ಬರು ಜೀವಾಪಾಯದಿಂದ ಪಾರಾಗಿ ಹಸು ಸಾವನ್ನಪ್ಪಿದ ಘಟನೆ ದಾಪಕ್ಲು ಸಮೀಪದ ಪೇರೂರು ಗ್ರಾಮದಲ್ಲಿ ನಡೆದಿದೆ. ಬಲ್ಲಂಬಾಟಿ ಗ್ರಾಮ ಪಂಚಾಯಿತಿಯ ಪೇರೂರು ಗ್ರಾಮದ ನಿವಾಸಿ ಕಾಫಿ ಬೆಳೆಗಾರ
ಅಪ್ಪಚ್ಚಿರ ಹ್ಯಾರಿ ಪೊಂದಪ್ಪ ಕಾಡಾನೆ ದಾಳಿಗೆ ಒಳಗಾಗಿ ತೀವ್ರ ಗಾಯಗೊಂಡ ವ್ಯಕ್ತಿ. ಹ್ಯಾರಿ ಪೊಂದಪ್ಪ ಪೇರೂರು ಗ್ರಾಮದಲ್ಲಿರುವ ತಮ್ಮ ತೋಟದಿಂದ ಕೆಲಸ ಮುಗಿಸಿ ಸಂಜೆ ಮನೆಗೆ ಹಿಂತಿರುಗುವ ಸಂದರ್ಭ ಪೇರೂರಿನಲ್ಲಿರುವ ಮಚ್ಚೂರ ಬಂದ್ ಸಮೀಪ ಈ ದುರ್ಘಟನೆ ಸಂಭವಿಸಿದೆ. ಕಾಡಾನೆ ಅಟ್ಟಾಡಿಸಿದ್ದ ಸಂದರ್ಭ ತಂತಿ ಬೇಲಿ ತಾಗಿ ಬಿದ್ದಿದ್ದಾರೆ. ಈ ಸಂದರ್ಭ ಕಾಡಾನೆ ತನ್ನ ದಂತದಿಂದ ಹ್ಯಾರಿ ಪೊಂದಪ್ಪ ಅವರ ಎದೆಯ ಭಾಗಕ್ಕೆ ತಿವಿದಿದ್ದು, ಸಮೀಪದಲ್ಲಿದ್ದವರು ಭಯದಿಂದ ಚೀರಾಡಿದ ಕಾರಣ ಆನೆ ಓಡಿ ಹೋಗಿದೆ. ಇದೇ ಸಂದರ್ಭ ಮಚ್ಚೂರ ಹರೀಶ್ ಬಿದ್ದಪ್ಪ ಎಂಬುವರು ಗದ್ದೆಯಲ್ಲಿ ಮೇಯಲು ಬಿಟ್ಟಿದ್ದ ಹಸುವನ್ನ ಕಾಡಾನೆ ತಿವಿದು ಹಸು ಸಾವಿಗೀಡಾಗಿದೆ. ದಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹ್ಯಾರಿ ಪೊಂದಪ್ಪ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದ ಬಳಿಕ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ನಂತರ ತುರ್ತು ಚಿಕಿತ್ಸೆಗಾಗಿ ಮೈಸೂರು ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂದರ್ಭ ಉಪವಲಯ ಅರಣ್ಯಾಧಿಕಾರಿ ಕಾಳೇಗೌಡ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆಯಲ್ಲಿರುವ ಸವಾಲುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡಲಾಗುತ್ತೆ ಅಂತ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷೆ ಉಮಾ ರೆಡ್ಡಿ ತಿಳಿಸಿದ್ದಾರೆ. ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗೆ 108 ವರ್ಷಗಳ ಇತಿಹಾಸವಿದ್ದು, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಜಾಗ ನೀಡಿದ್ದು ಆ ಸಮಯದಲ್ಲಿಯೇ ದೂರದೃಷ್ಟಿ ಇತ್ತು. ಇಂದು ಸಂಸ್ಥೆಗೆ 5,000 ಮಂದಿ ಸದಸ್ಯರು ಇದ್ದಾರೆ. ಈ ಸಂಸ್ಥೆಗೆ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೇನೆ ಎಂದರು. ಜಿಲ್ಲೆಯಲ್ಲಿರುವ ಸವಾಲುಗಳನ್ನು ಅರಿಯುವ ಉದ್ದೇಶದೊಂದಿಗೆ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಪದಾಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ನವೆಂಬರ್ 21ರಂದು ಅಂತಾರಾಷ್ಟ್ರೀಯ ಮಹಿಳಾ ಉದ್ಯಮಿಗಳ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದ್ದು, ಮಹಿಳೆಯರ ಅಭಿವೃದ್ಧಿ ಕೌಶಲ್ಯಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತೆ. ಜೊತೆಗೆ ಮಹಿಳಾ ಉದ್ಯಮಿಗಳ ಅನುಕೂಲಕ್ಕೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ ಎಂದರು. ಸಂತೋಷ. ಅದು ಭಾಳ ಶಾರ್ಟ್ ನೋಟಿಸ್ಸು. ಅದು ಮಡಿಕೇರಿ ಚೇಂಬರ್ ಆಫ್ ಕಾಮರ್ಸ್ ಅವರ ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ನಿಮ್ಮನ್ನೆಲ್ಲರೂ ಇಲ್ಲಿ ಸೇರಿಸಿದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ. ನಾವು ರೆಪ್ರೆಸೆಂಟ್ ಆಗಿರೋದು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಅಂದರೆ ಕೈಗಾರಿಕಾ ಮತ್ತು ವಾಣಿಜ್ಯ ಮಹಾಸಂಸ್ಥೆ ನಮ್ಮದು. 108 ವರ್ಷ ಇತಿಹಾಸ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಥಾಪಿಸಿರೋದು ಈ FKCCI. ಆ ಕಾಲನಲ್ಲಿ 1916ನಲ್ಲಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ನಮಗೆ ಆ ಲ್ಯಾಂಡ್ ದಾನ ಮಾಡಿರೋದು. ಆ ಕಾಲನಲ್ಲಿ ಅವ್ರಿಗೆ ಆ ದೂರದೃಷ್ಟಿ ಇತ್ತು. ಈ ಥರ ಒಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್, ಅಂದರೆ ಆವಾಗ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಂತಲೇ ಇತ್ತು ಬಿಡಿ, ಬಟ್ ಆ ಕಾಲನಲ್ಲಿ ಆ ದೂರದೃಷ್ಟಿ ಇತ್ತು. ಒಂದು ಚೇಂಬರ್ ಆಫ್ ಕಾಮರ್ಸ್ ಅವರು ಸ್ಥಾಪಿಸಿದ್ದು. ಅದ್ರ ನಂತರ ಇವತ್ತಿಗೂ ಅದು ರೆಲೆವೆನ್ಸು ಹೇಗೆಂದರೆ ನಮಗೆ ಒಂದು 5,000 ಮೆಂಬರ್ಸ್ ಇದ್ದಾರೆ ಪೂರಾ ಕರ್ನಾಟಕನಲ್ಲಿ. ಇವರು ಡೈರೆಕ್ಟ್ ಮೆಂಬರ್ಸು ಯಾವುದ್ಯಾವುದರಲ್ಲಿ ಸ್ಮಾಲ್ ಇಂಡಸ್ಟ್ರೀಸ್ನಲ್ಲಿದ್ದಾರೆ, ಅಂದರೆ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿದ್ದಾರೆ, ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿದ್ದಾರೆ, ಸ್ಮಾಲ್ ಟ್ರೇಡ್ನಲ್ಲಿದ್ದಾರೆ, ಲಾರ್ಜ್ ಟ್ರೇಡ್ನಲ್ಲಿದ್ದಾರೆ, ಸ್ಮಾಲ್ ಸರ್ವಿಸಸ್ನಲ್ಲಿದ್ದಾರೆ, ಲಾರ್ಜ್ ಸರ್ವಿಸಸ್ನಲ್ಲಿದ್ದಾರೆ. ಅದ್ರ ಜೊತೆಯಲ್ಲಿ ಪ್ರೊಫೆಷ್ನಲ್ ಸೆಕ್ಟರ್ನಲ್ಲಿ ಇದ್ದಾರೆ. ಅದ್ರ ಜೊತೆಯಲ್ಲಿ ಮುಖ್ಯವಾಗಿ 140 ಅಸೋಸಿಯೇಷನ್ನು ಮತ್ತು ಡಿಸ್ಟ್ರಿಕ್ಟ್ ಚೇಂಬರ್ಸ್ ಆಫ್ ಕಾಮರ್ಸ್, ಅಂದರೆ ನಮಗೆ ಒಂದು 8 ರೀಜನ್ಸ್ ಇದೆ. ಇವಾಗ ಈ ರೀಜನ್ ರೆಪ್ರೆಸೆಂಟ್ ಮಾಡೋದು ಮಡಿಕೇರಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಈ 4 ಜಾಗಕ್ಕೆ ಸೇರಿಸಿರೋದು ಒಂದು ರೆಪ್ರೆಸೆಂಟೇಟಿವ್ ನಮ್ಮ ಚೇಂಬರ್ನಲ್ಲಿ ಕೂತಿರ್ತಾರೆ. ಅದೇ ಒಂದು ಹೈ ಲೆವೆಲ್ ಸ್ಟಿಯರಿಂಗ್ ಕಮಿಟಿ ಮೀಟಿಂಗ್ ಇಟ್ಕೊಂಡಿದ್ರು ಮೊನ್ನೆನೇ. ಅಂದರೆ ಅವ್ರಿಗೂ ಗೊತ್ತಿದೆ ಇಟ್ ಈಸ್ ಸೀರಿಯಸ್, ಇಟ್ ಈಸ್ ಅ ಪ್ರಾಬ್ಲಮ್. IT ಇಂಡಸ್ಟ್ರಿಗೆ ಒಂದೇ ಅಲ್ಲ, ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಪೀಣ್ಯ ಇರಲಿ, ರಾಜಾಜಿನಗರಲ್ಲಿ ನಮಗೆ ರೋಡ್ಸ್ಗೆಲ್ಲ ಪ್ರಾಬ್ಲಮ್ಸ್ ಇದೆ. ಗೊತ್ತು ಈ ಸತಿ ರೈನ್ಸ್ ಹ್ಯಾವ್ ಬೀನ್ ಹೆವಿ, ಮಳೆ ಜಾಸ್ತಿ ಬಂದಿದೆ. ಆದ್ರೂ ಇಂಡಸ್ಟ್ರಿ ಅಷ್ಟು ಗಿಯರ್ ಅಪ್. ನಾವು ಹೇಳ್ತೀವಿ, ವಿ ಕೀಪ್ ಸೇಯಿಂಗ್ ನಮ್ಮದು ವರ್ಲ್ಡ್ ಕ್ಲಾಸ್ ಇರಬೇಕು ಅಂತ. ಯಾಕಂದರೆ ಆ ಕಾಲ ಹೋಯ್ತು, ನಾನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಾನು ಇಲ್ಲಿರೋದು ಅವ್ರಿಗೇ ಮಾರ್ಕೆಟಿಂಗ್ ಮಾಡ್ಬೋದು ಅಂತ. ಇವಾಗೆಲ್ಲ ಏನೇ ಮಾಡಿದ್ರು ಇಟ್ ಹ್ಯಾಸ್ ಟು ಗೋ ಟು ದ ವರ್ಲ್ಡ್, ಅಂದರೆ ಗ್ಲೋಬಲ್ ಸಪ್ಲೈಸ್ಗೆ ಹೋಗಬೇಕಂದ್ರೆ ನಮ್ಮದು ಇನ್ಫ್ರಾಸ್ಟ್ರಕ್ಚರು ಇಂಪ್ರೂವ್ ಆಗಬೇಕು. ಈ ನಡುವೆ ನೋಡಿದ್ವಿ ಪವರ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಒಂದು 20 ವರ್ಷ ಹಿಂಭಾಗ ನಮಗೆ ಪವರ್ ಕಟ್ಸ್ ಎಲ್ಲ ಜಾಸ್ತಿ ಇತ್ತು. ಇವಾಗ ರೆನ್ಯೂಬಲ್ ಎನರ್ಜಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್ ಬಂದಿದೆ. ಥಿಂಗ್ಸ್ ಹ್ಯಾವ್ ಇಂಪ್ರೂವ್ಡ್. ಬಟ್ ನಾವು ಆ ಲೆವೆಲ್ಗೆ, ಆ ಮಟ್ಟಕ್ಕೆ ಹೋಗಬೇಕಂದ್ರೆ ಇನ್ನೂ ಹೆಚ್ಚು ಮಾಹಿತಿ
ಆಗಬೇಕು, ಚೇಂಜಸ್ ಆಗಲೇಬೇಕು. ಅದು ಕಂಟಿನ್ಯೂಸ್ ಪ್ರಾಸೆಸ್ ಅಂತ ನನ್ನ ಉದ್ದೇಶ. ನಾವು ಇನ್ಫಾರ್ಮೇಷನ್ ನಮ್ಮ ಗೌರ್ಮೆಂಟ್ ಜೊತೆಯಲ್ಲಿ ನಾವು ಯಾವಾಗಲೂ ಇದು ಇನ್ಫಾರ್ಮೇಷನ್ ಕೊಡ್ತಾನೇ ಇರ್ತೀವಿ, ಟ್ಯಾಕ್ಸಸ್ ಬಗ್ಗೆ ಇರಲಿ, ಇದ್ರ ಬಗ್ಗೆ. ಯಾವಾಗ ಇವಾಗ ಯಾವ ಪ್ಲ್ಯಾನ್ ಅಲ್ಲ. ನಾವು ಗೊತ್ತು 100% ಯಾವಾಗೂ ಸ್ಪಂದಿಸಲ್ಲ, ಬಟ್ ಸ್ವಲ್ಪ ಕೇಳಿಸ್ಕೊಂತಾರೆ. ಇವಾಗ ಇಷ್ಟು ಮಟ್ಟಕ್ಕೆ ಮಾತಾಡಿರೋದಕ್ಕೆ ಮೊನ್ನೆ CM ಅವರು ಒಂದು ಸ್ಟಿಯರಿಂಗ್ ಕಮಿಟಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ನಮ್ಮದು KIEDBನಲ್ಲಿ ಪ್ರಾಬ್ಲಮ್ಸು ನಿನ್ನೆ ಸಾಯಂಕಾಲ ನಮ್ಮ ಚೇಂಬರ್ನಲ್ಲಿ ಮೀಟಿಂಗ್ ಇಟ್ಕೊಂಡ್ವಿ. ಈ ನಡುವೆ ಎಲ್ಲರಿಗೂ ಖಾತಾ ಸಾಕಷ್ಟು ಇಶ್ಯೂಸ್ ಆಗ್ತಾಯಿದೆ, ಯಾಕಂದರೆ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಖಾತಾ ಇಲ್ಲಾಂದರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗಲ್ಲ, ಸಾಕಷ್ಟು ಪ್ರಾಬ್ಲಮ್ಸ್. ಅದಕ್ಕೆ ಜಾಯಿಂಟ್ ಕಮಿಷನರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ ನಿನ್ನೆ. ಅವರು ನಮ್ಮ ಮೆಂಬರ್ಸ್ಗೆ, ನಮ್ಮ ಸದಸ್ಯರು ಅವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕ್ಲಾರಿಫೈ ಮಾಡಿದರು. ಪೂರ್ತಿ ಆಗಿದೆ ಅಂತ ಇಲ್ಲ, ಬಟ್ ನಾವು ಎಷ್ಟು ಮೀಟಿಂಗ್ಸ್ ಮಾಡಿ ಎಷ್ಟು ಡಿಸ್ಕಷನ್ಸ್ ಆಗುತ್ತೋ ಆವಾಗಲೇ ತಾನೇ ಅವ್ರಿಗೆ ಗಮನಕ್ಕೆ ಬರ್ತಾರೆ, ಅದು ಮುಂದಕ್ಕೆ ತೊಗೊಂಡೋಗ್ಬೋದು. ಇಲ್ಲಿ ಕೊಡಗು ಚೇಂಬರ್ಸ್ ಆಫ್ ಕಾಮರ್ಸ್ ಜೊತೆಯಲ್ಲಿ ನಾವು ವಿ ಹ್ಯಾವ್ ಟೇಕನ್ ಕ್ವೈಟ್ ನಂಬರ್ ಆಫ್ ಇಯರ್ಸ್ ಅಲ್ಲ, ಸಾಕಷ್ಟು ವರ್ಷ ಆಯಿತು ಈ ಕಡೆ ಬಂದು. ನಾವು ಹೆಚ್ಚು ಲಾಸ್ಟ್ ಇಯರು ಸಕಲೇಶ್ಪುರ ಆ ಕಡೆ ಹೋಗಿದ್ವಿ, ಚಿಕ್ಕಮಂಗ್ಳೂರು. ಈ ಸತಿ ವಿ ಡಿಸೈಡೆಡ್ ಫಸ್ಟ್ ನಾವು ಶುರು ಮಾಡೋಣ, ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡಗುನಲ್ಲಿ ಮಾಡೋಣ ಅಂತ ಇಲ್ಲಿ ಬಂದಿದ್ವಿ. ಇನ್ನು ಇದು ಶುರು. ಸೊ ಇಲ್ಲಿರೋ ಕೊಡಗು ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಮಿಸ್ಟರ್ ನಾಗೇಂದ್ರ ಇಲ್ಲಿ ಇಲ್ಲ, ಮೌಂತಿ ಸೆಕ್ರೆಟ್ರಿ ಅಲ್ಲ, ಮೌಂತಿ ಗಣೇಶ್ ಮತ್ತು ಗಿರೀಶ್ ಗಣಪತಿ ಅವ್ರ ಮೆಂಬರ್ ಆಗಿದ್ದಾರೆ. ಪಾಸ್ಟ್ ಪ್ರೆಸಿಡೆಂಟ್ ಮಾಜಿ ಅಧ್ಯಕ್ಷರು, ಪ್ಲಸ್ ಅವರು ನಮ್ಮ ಕಮಿಟಿನಲ್ಲಿ ಸಿಟ್ಟಿಂಗ್ ಡೈರೆಕ್ಟರು. ಇವರೆಲ್ಲರೂ ಸೇರಿ ನಮ್ಮ ಹತ್ರ ಡಿಸ್ಕಷನ್ ಬಂದರೆ ಖಂಡಿತ ನಾವು ಅದಕ್ಕೆ ತಕ್ಕ ಇನ್ವೆಸ್ಟರ್ ಮೀಟ್ ಇರ್ಬೋದು, ಏನಾದರೂ ಪ್ಲ್ಯಾನ್ ಮಾಡ್ಬೋದು. ಅದೇ ಇವಾಗಲೇ ಶುರು, ಫಸ್ಟ್ ಮಂತ್ ಆಫ್ಟರ್ ಟೇಕಿಂಗ್ ಓವರ್ ಫುಲ್ 12 ಮಂತ್ಸ್ ಇದೆ. ಇದೆಲ್ಲ 12 ಮಂತ್ಸ್ನಲ್ಲಿ ಆಗಬೇಕು ಅಂತ ಏನಿಲ್ಲ. ನಾನು ಶುರು ಮಾಡಿದ್ದೀನಿ ಆಸ್ ಪ್ರೆಸಿಡೆಂಟ್, ನೆಕ್ಸ್ಟ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಇವತ್ತು ವೈಸ್ ಪ್ರೆಸಿಡೆಂಟ್ ನಮಗೆ ಅವರು ಮಯೂಷಾರೆಲ್ಲ ಬರೋಕ್ಕಾಗಲಿಲ್ಲ. ಸೊ ಅದು ಕಂಟಿನ್ಯೂಸ್ ಇದ್ದೇ ಇರುತ್ತೆ. ನಾವು ಇವಾಗ ಟೂರಿಸಮ್ ಕಮಿಟಿನಲ್ಲಿ ನಮ್ಮನ್ನ ಮೆಂಬರಾಗಿ ಮಾಡ್ಕೊಂಡಿದ್ದಾರೆ HK ಪಾಟೀಲ್ ಅವರು. ಸೊ ಮೊನ್ನೆನೇ ಮೀಟಿಂಗ್ ಹೋಗಿದ್ವಿ. ಇದೆಲ್ಲ ನೋಡಿದ್ರೆ ನಮಗೆ ಯಾವುದೇ ಇರಲಿ, ರೋಡ್ಸ್ ಇರಲಿ, ಏರ್ವೇಸ್ ಇರಲಿ, ಟೂರಿಸಮ್ ಇಶ್ಯೂಸ್ ಇರಲಿ, ಎಲ್ಲನೂ ಟೂರಿಸಮ್ಗೇನು ಬರುತ್ತೆ. ಸೊ ರೈಲ್ವೇಸ್ಗೂ ಬರುತ್ತೆ, ಬಟ್ ಟೂರಿಸಮ್ಗೂ ಬರುತ್ತೆ. ಏನಾಗಿದೆ ಅಂದರೆ ಮೊನ್ನೆ ಬೆಳ್ಳಾರಿಗೆ ಹೋದರೆ ಫ್ಲೈಟ್ಸ್ ಇಲ್ಲ, ಕಲಬುರಗಿಗೆ ಮುಂಚೆ ಫ್ಲೈಟ್ಸ್ ಇರ್ತು, ಆ ಉಡಾನ್ ಸ್ಕೀಮ್ ಅಂತ ಇರ್ತು, ಬೆಳಗ್ಗೆ ಫ್ಲೈಟು ಸಾಯಂಕಾಲ ಫ್ಲೈಟ್ ಇರ್ತು ಗುಲ್ಬರ್ಗಾನಲ್ಲಿ. ಇವಾಗ ಅದು ಇಲ್ಲ, ಅದು ಕ್ಯಾನ್ಸಲ್ ಆಗೋಯ್ತು, ಮತ್ತೆ ಶುರು ಮಾಡ್ತಾರಂತ ಕೇಳ್ತಾಯಿದ್ವಿ. ಈ ಥರ ಇದೆ ಸಿಚುವೇಶನ್ ಡೌನ್. ಅದು ಸೆಂಟ್ರಲ್ ಗೌರ್ಮೆಂಟ್ದೇ ಇರ್ಬೋದು, ಬಟ್ ಆದರೂ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಪುಷ್ ಮಾಡಬೇಕು. ಸೊ ನಮ್ಮ ಪ್ರಯತ್ನ ಏನಂದರೆ ಸೋಮನ್ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಒಂದು ಡಿಸ್ಕಷನ್ಗೆ ಬೆಂಗಳೂರಿಗೆ ಬರ್ತೀನಿ ಅಂದಿದ್ರು 2 ತಿಂಗಳ ಹಿಂದೆ. ಕರಿತೀವಿ, ಅವ್ರ ಹತ್ರ ಡಿಸ್ಕಷನ್ ಮಾಡೋಣ ಅಂತ. ಸೊ ನಮಗೆ ಗಮನಕ್ಕೆ ಬರೋದೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಸ್ತೀವಿ. ಬೆಳ್ಳಾರಿ ಇರಲಿ, ಕೊಡಗು ಇರಲಿ, ಎಲ್ಲ ಸೇರಿಸ್ಬಿಟ್ಟು ನಾವು ಅದು ಕೊಡ್ತೀವಿ. ಮತ್ತು ಟೂರಿಸಮ್, ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಈ ಸತಿ ಸ್ವಲ್ಪ ಫೋಕಸ್ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ವಿ. ನಾವು ಈಗ ರೈಲ್ವೇಸ್ ಬಗ್ಗೆ ನಾವು ಸಂಜೆ ಸಭೆಯಲ್ಲಿ ನಾವು ಅದನ್ನು ಮೆಂಬರ್ ಕೊಡ್ತಾ ಇದ್ವಿ. ನೋಡಿ, ಥ್ಯಾಂಕ್ ಯು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ ವತಿಯಿಂದ ಮಡಿಕೇರಿ ನಗರದಲ್ಲಿರುವ ಸಂಸ್ಥೆಯ ಸ್ಕೌಟ್ಸ್ ಗೈಡ್ಸ್ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಭಾನುವಾರ ಸ್ಕೌಟ್ಸ್ ಗೈಡ್ಸ್, ಬುಲ್ಬುಲ್, ರೇಂಜರ್ಸ್ ಮತ್ತು ರೋವರ್ಸ್ ವಿದ್ಯಾರ್ಥಿಗಳಿಗಾಗಿ ವೇಷಭೂಷಣಗಳೊಂದಿಗೆ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ನಡೆಯಿತು. ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ಸುಶ್ರಾವ್ಯವಾಗಿ ಹಾಡಿದ ಗೀತ ಗಾಯನವು ಪ್ರೇಕ್ಷಕರ ಗಮನ ಸೆಳೆಯಿತು. ಮಕ್ಕಳು ದೇಶಭಕ್ತಿ ಗೀತೆಯಿಂದ ಹಾಡಿ ಸಂತಸಪಟ್ಟರು. विश्व विनूतन विद्या चेतन सर्वर
ಗೀತಗಾಯನ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ, ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ, ರಾಷ್ಟ್ರೀಯ ಪ್ರಜ್ಞೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಉದ್ದೇಶದಿಂದ ದೇಶಭಕ್ತಿ ಗೀತೆಯಂತಹ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಎಂದರು. ಇಂದಿನ ದಿನಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ಕೋಮು ಸೌಹಾರ್ದ, ರಾಷ್ಟ್ರೀಯ ಪ್ರಜ್ಞೆ, ಪರಿಸರ ಕಾಳಜಿ, ವೈಚಾರಿಕತೆ ಬೆಳೆಸುವಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನೇಕ ಮಹತ್ವದ ಗಾಯನ ಮಾಡ್ತಾ ಇದ್ದು, ಅದರಲ್ಲಿ ಗೀತಗಾಯನ ಸ್ಪರ್ಧೆ ಕೂಡ ಬಹಳ ಮುಖ್ಯವಾದದ್ದು ಎಂದರು. ಮಡಿಕೇರಿಯಲ್ಲಿ ನವೆಂಬರ್ 23ರಂದು ಮೈಸೂರು ವಿಭಾಗ ಮಟ್ಟದ ಗೀತಗಾಯನ ಸ್ಪರ್ಧೆ ನಡೆಯಲಿದ್ದು 8 ಜಿಲ್ಲೆಗಳ ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆಂದು ಬೇಬಿ ಮ್ಯಾಥ್ಯೂ ತಿಳಿಸಿದರು. ಆದರೆ ಸೋಲಿಗೆ ಅವರು ಕಾರಣಕರ್ತರು ಅಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಸೋಲಿಗೆ ನಮ್ಮಲ್ಲೇನೋ ಕೊರತೆ ಇದೆ ಅಂತ ಅಷ್ಟೇ ನಾವು ನೆನೆಸ್ಕೊಂಡ್ರೆ ಆಯ್ತು. ಆದ್ರಿಂದ ಯಾರು ಸೋಲು ಅಂತ ನೆನಬಾರ್ದು, ಅದು ಗೆಲುವಿನ ಮುನ್ನುಡಿ ಅಂತ ಹೇಳ್ತೀವಿ ಅಷ್ಟೇ. ಆದ್ರಿಂದ ಈ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ಅಂತ ಹೇಳುವಂಥದ್ದು ನಮ್ಮ ಬೆಳವಣಿಗೆಗೆ, ನಮ್ಮ ದೇಶದ ಮುಂದಿನ ಪ್ರಜೆಗಳಾಗಿ ತಾವು ಬೆಳೆದು ಬರುವವರು ನಮ್ಮ ದೇಶವನ್ನು ಯಾವ ರೀತಿ ಭಕ್ತಿಯಿಂದ, ಶಕ್ತಿಯಿಂದ, ಪ್ರೀತಿಯಿಂದ ಅವುಗಳನ್ನು ನಾವು ಪೋಷಣೆ ಮಾಡುತ್ತಾ ಬೆಳೆಸುತ್ತಾ ನಮ್ಮ ದೇಶವನ್ನು ಕಾಪಾಡುವಂತಹ ಆ ಒಂದು ಭಕ್ತಿಯನ್ನು, ದೇಶಭಕ್ತಿ ಅಂತ ಹೇಳೋದು, ದೇಶದ ಭಕ್ತಿಯನ್ನು ನಾವು ಬೆಳೆಸುವಂಥದ್ದು. ಅಂತಹ ಉತ್ತಮವಾದಂತಹ ಒಂದು ಬೆಳವಣಿಗೆಗೆ ನೀವೆಲ್ಲರೂ ಕಾರಣೀಭೂತರಾಗಬೇಕು. ಇದರಲ್ಲಿ ಯಾರು ಸೋತೋದ್ರು ನನಗಿನ್ನೂ ದೇಶದ ಭಕ್ತಿ ಇಲ್ಲ ಅಂತಲ್ಲ, ಪ್ರತಿಯೊಂದು ಪ್ರಜೆಗೂ ದೇಶಭಕ್ತಿ ಇದೆ. ಆ ದೇಶಭಕ್ತಿಯನ್ನು ಮರೆತು ಯಾರು ಇರಬಾರ್ದು. ಅದನ್ನ ನಾವೇನಂದ್ರೆ ಮಕ್ಕಳಲ್ಲಿ ಅದರ ಒಂದು ಮೌಲ್ಯವನ್ನ ತಿಳಿಸ್ತಾ ಇದ್ದೀವಿ ಅಷ್ಟೇ. ಈಗ ತಾವು ದೇಶಭಕ್ತಿ ಗೀತ ಗಾಯನವನ್ನ ಮಾಡುವಾಗ ನಿಮಗೇನೆ ಅರ್ಥ ಆಗುತ್ತೆ, ನಾನು ನನ್ನ ದೇಶದ ಬಗ್ಗೆ ಎಷ್ಟೊಂದು ಪ್ರೀತಿಯಿಂದ ನಾನು ಕೊಂಡಾಡ್ತಾ ಇದ್ದೇನೆ ಅಂತ. ಅದನ್ನು ನಮ್ಮ ಜೀವನದಲ್ಲಿ ಕೊಂಡಾಡಬೇಕು ಅಲ್ವಾ ಮಕ್ಕಳ? ಯಾರಾದರೂ ನಮ್ಮ ಶಿಕ್ಷಕರುಗಳು, ನಾಯಕರುಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ, ವಿವಿಧ ಶಾಲೆಗಳಿಂದ ಶಾಲಾ ಶಿಕ್ಷಕರು ಸಮೇತ ನಿಮ್ಮ ಮಠಕ್ಕೆ ಬಂದಿದ್ದಾರೆ. ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ನಿಮಗೋಸ್ಕರ. ಇಲ್ಲಿ ಕೂತವರು ಅಷ್ಟೇ, ಎಲ್ಲರೂ ಒಂದಲ್ಲ ಒಂದು ಥರದಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಮ್ಮ ಮಂಜುಳಾ ಮೇಡಮ್ರವರು ಅತ್ಯುತ್ತಮವಾದಂಥ ನುಡಿಯನ್ನು, ಅಂದರೆ ಗಿಡಕ್ಕೆ ನೀರು ಹಾಕೋದ್ರಿಂದ ಆ ನೀರು, ಆ ಗಿಡ ಎಷ್ಟೊಂದು ಹಸಿರಿನಿಂದ ಕೂಡಿದೆ ನೋಡಿ ಈಗಲೇ. ಇದೇ ರೀತಿಯಲ್ಲಿ ನೀವು ಗ್ರೀನ್ ಆಗಿ, ಅಂದರೆ ನಮ್ಮ ದೇಶದ ಅತ್ಯಮೂಲ್ಯ ಸಂಪತ್ತುಗಳಾಗಿ ಬೆಳೆದು ಬರಬೇಕು. ಇವತ್ತು ಭಾರತ ದೇಶದ ಸ್ಕೌಟ್ ಅಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ನಮ್ಮ ದೇಶದ ಒಂದು ಅಮೂಲ್ಯವಾದಂಥ ರತ್ನಗಳಾಗಿದ್ದೀರಾ. ಅಂತಹ ರತ್ನಗಳಾಗಿ ತಾವು ಬೆಳೆದು ಬನ್ನಿ. ತಮ್ಮ ಸೌಭಾಗ್ಯ ಅಂದರೆ ಈ ವರ್ಷದ ವಿಭಾಗ ಮಟ್ಟದ ಕಾರ್ಯಚಟುವಟಿಕೆ ನಮ್ಮ ಕೊಡಗಿನಲ್ಲಿ ಇಲ್ಲೇ ನಡೆಯುತ್ತೆ. ಅದು ಬರುವ ನವೆಂಬರ್ 23ರಂದು ಇಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ. ಆದ್ರಿಂದ ತಾವು ದೂರ ಏನು ಹೋಗೋದು ಬೇಡ. ಇಲ್ಲಿಯೂ ಅಷ್ಟೇ, ತಾವು ವಿಭಾಗ ಮಟ್ಟದಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡಿಬೇಕಾದ್ರೆ ಇವತ್ತು ನೀವೇನು ಪ್ರಯತ್ನ ಪಡ್ತೀರಾ, ಗೆದ್ದು ಬಂದವರು ಅಷ್ಟೇ ಪ್ರಮುಖವಾಗಿ ವಿಭಾಗ ಮಟ್ಟದಲ್ಲೂ ಗೆದ್ದು ಬರಬೇಕು. ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿದ ಶಾಲಾ ಶಿಕ್ಷಣ ಇಲಾಖೆಯ ಸಂಪನ್ಮೂಲ ವ್ಯಕ್ತಿ ಮಂಜುಳಾ ಚಿತ್ರಾಪುರ ಮಾತನಾಡಿ, ಇಂತಹ ಸ್ಪರ್ಧೆಗಳು ವಿದ್ಯಾರ್ಥಿಗಳಲ್ಲಿ ದೇಶದ ಹಿರಿಮೆ ಸಾರುವ ದೇಶಭಕ್ತಿ ಗೀತೆಗಳಿಂದ ಅಗಾಧ ದೇಶಪ್ರೇಮ ಮೂಡುತ್ತೆ, ನಾಡಿನ ಬಗ್ಗೆ ಅಭಿಮಾನ ಉಂಟು ಮಾಡುತ್ತದೆ ಎಂದರು. ಸಂಸ್ಥೆಯ ಸ್ಥಾನೀಯ ಆಯುಕ್ತ HR ಮುತ್ತಪ್ಪ, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಪೋಷಕರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ 12ನೇ ವರ್ಷದ ಆಟೋಟ ಸ್ಪರ್ಧೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಿತು. ದೀಪಾವಳಿ ಹಬ್ಬದ ಪ್ರಯುಕ್ತ ಮಡಿಕೇರಿಯ ರಾಘವೇಂದ್ರ ದೇವಸ್ಥಾನದ ಬಳಿಯ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ 12ನೇ ವರ್ಷದ ಆಟೋಟ ಸ್ಪರ್ಧೆ ಗಾಂಧಿ ಮೈದಾನದಲ್ಲಿ ನಡೆದಿದ್ದು, ವಿವಿಧ ಆಟೋಟ ಕಾರ್ಯಕ್ರಮಗಳನ್ನು ಗಣ್ಯ ಅತಿಥಿಗಳು ಉದ್ಘಾಟಿಸಿದರು. ಮಕ್ಕಳಿಗೆ ಕಾಳು ಹೆಕ್ಕುವ ಸ್ಪರ್ಧೆ, ಮಹಿಳೆಯರಿಗೆ ನಿಂಬೆ ಚಮಚದ ಓಟ, ಮ್ಯೂಸಿಕಲ್ ಚೇರ್, ಹಗ್ಗ ಜಗ್ಗಾಟ, ಪುರುಷರಿಗೆ ಕ್ರಿಕೆಟ್ ಹಾಗೂ ಓಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ರಾಘವೇಂದ್ರ ದೇವಸ್ಥಾನ ವ್ಯಾಪ್ತಿಯ ನಿವಾಸಿಗಳು, ಸಂಪಿಗೆಕಟ್ಟೆ, ಕನ್ನಂಡ ಬಾಣೆ, ಚೈನ್ ಗೇಟ್ ನಿವಾಸಿಗಳಿಗೆ ಮಾತ್ರ ಸೀಮಿತವಾಗಿ ಆಟೋಟಗಳನ್ನು ಏರ್ಪಡಿಸಲಾಗಿತ್ತು.
ಮೊತ್ತ 37. ಈ ಕಡೆ ಕಾಲುವೆ ಕೋರ್ಸ್ ಸ್ಪರ್ಧೆ ನಡೀತಾ ಇದೆ. ಮಕ್ಕಳನ್ನ ಆಟ ಆಡಿಸ್ಬಿಡಿ. ಇದಕ್ಕೆ ಕೃತಿಕನವರು ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೀನಿ. ಕಾವೇರಿ ತೀರ್ಥೋದ್ಭವ ಕಳೆದು ಪವಿತ್ರ ತುಲಾಮಾಸದ 10ನೇ ದಿನದ ಉತ್ಸವ ಪತ್ತಾಲೋದಿ ಆರಾಧನೋತ್ಸವ ಸೋಮವಾರ ಕಕ್ಕಬ್ಬೆಯ ಪಾಡಿ ಇಗ್ಗುತಪ್ಪ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು. ದೇವಾಲಯದಲ್ಲಿ ಪರದಂಡ ಕುಟುಂಬಸ್ಥರು ಪತ್ತಾಲೋದಿ ಉತ್ಸವವನ್ನು ನಡೆಸಿಕೊಟ್ಟರು. ಈ ಸಂದರ್ಭ ಸೇರಿದ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ವಿಶೇಷ ಪೂಜೆ, ಮಹಾಪೂಜೆ, ಸತ್ಯನಾರಾಯಣ ಪೂಜೆ, ತುಲಾಭಾರ ಸೇವೆ ಸಲ್ಲಿಸಿದ್ರು. ಉತ್ಸವದ ಅಂಗವಾಗಿ ದೇವಾಲಯ ಮತ್ತು ಗರ್ಭಗುಡಿಯಿಂದ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಉತ್ಸವ ಮೂರ್ತಿಯೊಂದಿಗೆ ದೇವರ ನೃತ್ಯ ಬಲಿ ಜರುಗಿತು. ಈ ಸಂದರ್ಭ ದೇವಾಲಯದ ಭಕ್ತಜನ ಸಂಘದ ಅಧ್ಯಕ್ಷರು ದೇವತಕ್ಕರೂ ಆಗಿರುವ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಕಕ್ಕಬ್ಬೆಯ ಪಾಡಿ ಇಗ್ಗುತಪ್ಪ ದೇವಾಲಯ ಸೇರಿದಂತೆ ಪೇರೂರು, ನೆಲಜಿ ಗ್ರಾಮಗಳ ಇಗ್ಗುತಪ್ಪ ದೇವಾಲಯಗಳಲ್ಲೂ ಪತ್ತಾಲೋದಿ ಉತ್ಸವ ಸಂಭ್ರಮದಿಂದ ನಡೆಯಿತು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಮಹಿಳೆಯರು ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನುಗ್ತಾ ಇದ್ದಾರೆ. ಶಿಕ್ಷಣ ಸಾಧನೆಯತ್ತಲೂ ಹೆಚ್ಚು ಸಾಗಬೇಕಾಗಿದೆ. ಆಗ ಮಾತ್ರ ಮಹಿಳೆಯರ ಮೇಲೆ ನಡೀತಾ ಇರುವ ಅನ್ಯಾಯ, ದೌರ್ಜನ್ಯಗಳನ್ನು ಪ್ರಶ್ನೆ ಮಾಡಲು ಸಾಧ್ಯ ಅಂತ ದುಡಿಯುವ ಮಹಿಳೆಯರ ರಾಜ್ಯ ಸಂಚಾಲಕಿ ಎಚ್.ಎಸ್. ಸುನಂದ ಅಭಿಪ್ರಾಯಪಟ್ಟಿದ್ದಾರೆ. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ವಿರಾಜಪೇಟೆ ಶಾಖೆಯ ಕಚೇರಿ ಸಭಾಂಗಣದಲ್ಲಿ ನಡೆದ ದುಡಿಯುವ ಮಹಿಳೆಯರ ಕೊಡಗು ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದವರು, ಬೀದಿಯಲ್ಲಿ ಕಸ ತೆಗೆಯುವ, ತನ್ನದಲ್ಲದ ಮನೆಗಳಲ್ಲಿ ಕಸ ಮುಸುರೆ ಸ್ವಚ್ಛತೆ ಮಾಡುವ, ತನ್ನದಲ್ಲದ ಮಕ್ಕಳಿಗೆ ಆಹಾರ, ಆರೋಗ್ಯ, ಶಿಕ್ಷಣಕ್ಕೆ ಕೆಲಸ ಮಾಡುವ, ತನ್ನದಲ್ಲದ ಮನೆಯಿಂದ ಕಟ್ಟುವಲ್ಲಿ ಶ್ರಮ ಹಾಕುವ, ಬೀದಿ ಬದಿಯಲ್ಲಿ ದುಡಿದು ತನ್ನದಲ್ಲದ ಖಜಾನೆಗೆ ಲಾಭ ಮಾಡಿಕೊಡುವ, ತನ್ನದಲ್ಲದ ಬದುಕನ್ನು ಬೇರೆಯವರಿಗೆ ಕಟ್ಟಿಕೊಡುವಲ್ಲೇ ನಿರತರಾದವರನ್ನು ಒಳಗೊಂಡು ದೇಶದ ರಾಷ್ಟ್ರಾಧ್ಯಕ್ಷರವರೆಗೂ ವ್ಯೋಮಕ್ಕೆ ಜಿಗಿದು ವಾಪಸ್ ಬಂದ ಆ ಹೆಣ್ಮಕ್ಕಳವರೆಗೂ ಎಲ್ಲರೂ ದುಡಿಯುವ ಮಹಿಳೆಯರೇ ಆಗಿದ್ದಾರೆ. ಇವರಲ್ಲಿ ಬಹುತೇಕರು ತಮ್ಮ ಸ್ವಂತ ಬದುಕನ್ನು ಪಣಕ್ಕಿಟ್ಟೆ ಕೆಲಸ ಮಾಡುವವರು. ಕೆಲಸಕ್ಕೆ ಕೂಲಿ ಪಡ್ಕೊಂಡ್ರೂ ಆದಾಯದ ಪಾಲು ಬಳಸಲು ಹಕ್ಕು ಇಲ್ಲದವಳು. ಇಂದು ಅವರ ಹಕ್ಕಿಗಾಗಿ ಹೋರಾಡಬೇಕಿದೆ ಎಂದು ಮಾರ್ಮಿಕವಾಗಿ ಹೇಳಿದರು. ದುಡಿಯುವ ಸ್ಥಳಗಳಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಖಂಡಿಸಿ ದುಡಿಮೆಯ ಕಾಲಾವಧಿ ದಿನಕ್ಕೆ 8 ಗಂಟೆಗೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು. ಯಾವುದು ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ಮುಟ್ಟಿನ ರಜೆ. ಬಹಳ ಹೆಣ್ಮಕ್ಳ ಸಮಸ್ಯೆಗಳಿತ್ತು. ಆ ಮುಟ್ಟಿನ ರಜೆಯನ್ನು ಕರ್ನಾಟಕ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಅದು ಎಲ್ಲ ಕಾರ್ಮಿಕರಿಗೂ ಸೇರಬೇಕು ಅಂತ CIT ಒತ್ತಾಯವನ್ನ ಕೂಡ ಮಾಡ್ತಾ ಇದೆ. ಹಾಗಾಗಿ ಆ ಮುಟ್ಟಿನ ರಜೆಯನ್ನ ತಗೊಳ್ಳಿಕ್ಕೆ ಕಾರಣಕರ್ತರಾದಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಸಂಗಾತಿಗಳೇ, ಈ ಉದ್ದೇಶವನ್ನ ಇವತ್ತು ಈಗಾಗಲೇ ಸಂಗಾತಿ ಭರತ್ ರವರು ಹೇಳಿದ್ದಾರೆ. ವರ್ಗ ಸಂಘರ್ಷವನ್ನ ನಡೆಸಬೇಕು ಅಂತ ಹೇಳಿದ್ರೆ ಬರೀ ಪುರುಷರೇ ಇದ್ದಷ್ಟೇ ಸಾಧ್ಯ ಇಲ್ಲ. ಮಹಿಳೆ ಮತ್ತೆ ಪುರುಷ ಇಬ್ರು ಸೇರಿ ಒಟ್ಟಾರೆ ಈ ಸಮಾಜದಲ್ಲಿ ವರ್ಗ ಸಂಘರ್ಷವನ್ನ ನಡೆಸಬೇಕು, ಐಕ್ಯ ಹೋರಾಟಗಳನ್ನ ನಡೆಸಬೇಕು ಅನ್ನೋ ಒಂದು ಕಣ್ಣೋಟವನ್ನ CIT ಇಟ್ಕೊಂಡಿದೆ. CIT ಪ್ರಥಮ ಅಖಿಲ ಭಾರತ ಸಮ್ಮೇಳನವನ್ನ ಮಾಡಿದಂಥ ಸಂದರ್ಭದಲ್ಲೇನೆ ಅದು ಈ ಒಂದು ಸಮಿತಿಯ ಕಣ್ಣೋಟ ಇರುವಂಥದ್ದು ನಮ್ಮಲ್ಲಿ ಬರುತ್ತೆ. ಯಾಕೆ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ನಾವು ಸಮಾವೇಶವನ್ನ ಮಾಡಬೇಕು, CIT ಸಮ್ಮೇಳನ ಮಾಡ್ತಾ ಇದ್ದಾರೆ, ನಾವು ಕೂಡ ಒಂದು ಭಾಗ ಅಲ್ಲ ಅಂತ ಹೇಳಿ. ಆದರೆ CIT ಇವತ್ತು ಹೇಳುವಂಥದ್ದು ನಮ್ಮ ಸಂಘಟನೆಯ ಸದಸ್ಯತ್ವ ದೇಶದಲ್ಲಿ 60 ಲಕ್ಷ ಸದಸ್ಯತ್ವ ಇದೆ. 60 ಲಕ್ಷ ಸದಸ್ಯತ್ವದಲ್ಲಿ 39% ಮಹಿಳೆಯರೇ ಇದ್ದೀವಿ. ಕರ್ನಾಟಕದಲ್ಲಿ CITವಿನ ಸದಸ್ಯತ್ವ 2.5 ಲಕ್ಷ ಇದೆ. 2.5 ಲಕ್ಷ ಸದಸ್ಯತ್ವದಲ್ಲಿ 1,21,000 ಸದಸ್ಯತ್ವ ಮಹಿಳೆಯರದೇ ಇದೆ. ಅಂದರೆ 49% ನಾವಿಲ್ಲಿ ಮಹಿಳೆ ಇದ್ದೀವಿ.
ಹಾಗಾಗಿ ನಮ್ಮ ಸಮಸ್ಯೆಗಳು ಬಹಳಷ್ಟು ಇರುತ್ತೆ. ಆ ಸಮಸ್ಯೆಗಳನ್ನ ಮಾತಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕು. ಸಿಐಟಿಯಿಂದ ಜಿಲ್ಲಾಧ್ಯಕ್ಷ PR ಭರತ್ ಮಾತನಾಡಿ, ದುಡಿಯೋ ಮಹಿಳೆ ಎಂದರೆ ಯಾರು, ಯಾಕೆ ಮಹಿಳೆಯರ ದುಡಿಮೆಯಿಂದ ಪ್ರಗತಿಯ ಮಾನದಂಡದಲ್ಲಿ ಪರಿಗಣಿಸ್ತಾ ಇಲ್ಲ, ಮಹಿಳೆಯರ ದುಡಿಮೆ ಶ್ರಮ ಪರಿಗಣನೆ ಆಗ್ತಾ ಇಲ್ಲ, ಕೆಲಸ ಮಾಡುವ ವಿಭಿನ್ನ ವಲಯಗಳಾದ ಉತ್ಪಾದನೆ, ಕೃಷಿ, ಸೇವಾ ವಲಯಗಳಲ್ಲಿ ಮಹಿಳಾ ಶ್ರಮಶಕ್ತಿಗೆ ಅನೇಕ ಅಡೆತಡೆಗಳಿವೆ. ಇವೇ ತಾರತಮ್ಯಗಳು ಮತ್ತು ಅವುಗಳೇ ದೌರ್ಜನ್ಯಕ್ಕೂ ಕಾರಣಗಳಾಗಿವೆ ಎಂದರು. ಒಗ್ಗೂಡಿಸಿಕೊಂಡು ದುಡಿಯುವ ವರ್ಗದ ವಿಮೋಚನೆಗಾಗಿ ನಿರಂತರವಾಗಿರತಕ್ಕಂಥ ಹೋರಾಟಗಳನ್ನು ರೂಪಿಸುವುದರಲ್ಲಿ CITU ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಕಾರ್ಮಿಕರ ನಡುವೆ ನಡೆಸ್ತಾ ಇದೆ ಅನ್ನತಕ್ಕಂಥದ್ದು. ಅಂದರೆ ಈ ದೇಶದ ಜನಸಂಖ್ಯೆ ಒಳಗಡೆ ಇರತಕ್ಕಂತಹ ಒಟ್ಟು ಜನಸಂಖ್ಯೆಯ ಒಳಗಡೆ ಅರ್ಧದಷ್ಟು ಇರತಕ್ಕಂತಹ ಮಹಿಳೆಯರು ಇದ್ದಾರೆ ಅನ್ನತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಅಂದರೆ ದುಡಿಮೆಯ ಒಳಗಡೆ ಇಡೀ ಶ್ರಮಜೀವಿಗಳ ದುಡಿಮೆಯ ಒಳಗಡೆ ಆ ಶ್ರಮಜೀವಿಯಲ್ಲಿ ಗಂಡಾಳುವಿನ ರೀತಿಯಲ್ಲಿರ್ತಕ್ಕಂಥ ಒಂದು ಶ್ರಮಜೀವಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಮಹಿಳೆಯರು ಕೂಡ ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. ಅಂದರೆ ಮಹಿಳೆಯರ ಪಾತ್ರವಿಲ್ಲದೆ ಒಂದು ಸಮಾಜದ ಬೆಳವಣಿಗೆಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥದ್ದಲ್ಲಿ ನಾವಿದ್ದೀವಿ. ಮಹಿಳೆಯರ ಪಾತ್ರ ಭಾಳ ಮುಖ್ಯವಾಗಿರತಕ್ಕಂತಹ ಒಂದು ಪರಿಸ್ಥಿತಿ ಒಳಗಡೆ CITU ತನ್ನ ಅಖಿಲ ಭಾರತ ಸಮಿತಿ ಒಂದು ತೀರ್ಮಾನ ಇದೆ. ದುಡಿಯುವ ಕಾರ್ಮಿಕರ ಜೊತೆ ಒಳಗಡೆ ಮಹಿಳಾ ದುಡಿಯುವ ಕಾರ್ಮಿಕರ ಪ್ರತ್ಯೇಕವಾಗಿರತಕ್ಕಂತಹ ಚಿಂತನೆಗಳು ನಡೆಯಬೇಕಾಗಿದೆ. ಅಂದರೆ ದೇಶದಲ್ಲಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಮೋಸಕ್ಕೆ ಹೋಗ್ತಾ ಇರತಕ್ಕಂಥದ್ದು, ದೌರ್ಜನ್ಯಕ್ಕೊಳಪಡ್ತಾ ಇರತಕ್ಕಂಥದ್ದು, ದೊಡ್ಡ ರೀತಿಯಲ್ಲಿರ್ತಕ್ಕಂಥ ಹಿಂಸೆಗೆ ಒಳಪಡ್ತಾ ಇರತಕ್ಕಂಥದ್ದು, ಲೈಂಗಿಕವಾಗಿರ್ತಕ್ಕಂಥ ಪೀಡನೆಗೊಳಪಡ್ತಾ ಇರತಕ್ಕಂಥ, ತಾನು ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಭಾಗಗಳಲ್ಲಿ ನಿರಂತರವಾಗಿರತಕ್ಕಂಥ ಶೋಷಣೆ. ಅಂದರೆ ದುಡಿಮೆಗಾಗಿ ತನ್ನನ್ನು ತೊಡಗಿಸಿಕೊಂಡು ಈ ಸಮಾಜವನ್ನು ಕಟ್ಟತಕ್ಕಂತಹ, ಈ ಸಮಾಜದ ಆರ್ಥಿಕ ಮೂಲವನ್ನು ವೃದ್ಧಿಸಬೇಕಾಗಿರ್ತಕ್ಕಂಥ, ಅಂದರೆ ಇಡೀ ದೇಶದ ಆರ್ಥಿಕ ಮೂಲವನ್ನು ವೃದ್ಧಿಸ್ಲಿಕ್ಕಿರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ಘಟ್ಟ ಅನ್ನತಕ್ಕಂಥದ್ದೇ ಕಾರ್ಮಿಕರು. ಆ ಕಾರ್ಮಿಕರಲ್ಲಿ ಅತ್ಯಂತ ದೊಡ್ಡ ಪಾತ್ರಧಾರಿಗಳಾಗಿರ್ತಕ್ಕಂಥ ಮಹಿಳೆಯರು ಇಷ್ಟೆಲ್ಲ ದೊಡ್ಡ ರೀತಿಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಅತ್ಯಂತ ದೊಡ್ಡ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗ್ತಾ ಇದೆ ಅಂತಕ್ಕಂಥ ನಾವು ಕಾಣ್ತಾ. ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಸುಮಿತ್ರಾ ಮಾತನಾಡಿ, ದುಡಿಯುವ ಮಹಿಳೆಯರ ಗೋಳು ಒಂದೆರಡಲ್ಲ, ಒಟ್ಟಾರೆ ಸಂಘಟಿತ ಅಸಂಘಟಿತ ವಲಯ, ಸೇವಾ ವಲಯಗಳ ಕೆಲಸಗಳಲ್ಲಿ ಮಹಿಳೆಯರನ್ನು ದುಡಿಸಿಕೊಳ್ಳಲಾಗ್ತಾ ಇದೆ ಎಂದರು. ಈ ಸಂದರ್ಭ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ AC ಸಾಬು, ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಂಚಾಲಕಿ ಪದ್ಮಿನಿ, ಬಿಸಿಯೂಟ ನೌಕರರ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಸುಮ, ಆದಿವಾಸಿ ಸಂಘಟನೆಯ ಜಿಲ್ಲಾ ಮುಖಂಡರಾದ ಪ್ರೇಮ, ಕಾಫಿ ಕ್ಯೂರಿಂಗ್ ವರ್ಕ್ಸ್ ಜಿಲ್ಲಾಧ್ಯಕ್ಷ ಮಂಜು ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು. ಬುದ್ಧ, ಬಸವ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆ ಸಾಕಾರಗೊಳ್ಳಲು ಮತ್ತು ಆದರ್ಶಗಳು ಅರ್ಥಪೂರ್ಣವಾಗಲು ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕೆಂದು ಚಿಕ್ಕ ಅಳುವಾರು ಕೊಡಗು ವಿವಿಯ ಕುಲಪತಿ ಅಶೋಕ ಸಂಗಪ್ಪ ಆಲೂರ ಕರೆ ನೀಡಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ನಗರದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜು ಸಭಾಂಗಣದಲ್ಲಿ ನಡೆದ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೊಫೆಸರ್ಗಳಾಗಿ ಬಡ್ತಿ ಹೊಂದಿರುವ ಬೋಧಕ ಸಿಬ್ಬಂದಿಗಳಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು, ಚಿಂತನೆಗಳನ್ನು, ಅವರು ಈ ಸಮಾಜಕ್ಕೆ ಬಿಟ್ಟು ಹೋಗಿರತಕ್ಕಂಥ ಕುರುಹುಗಳನ್ನು ಅರ್ಥಪೂರ್ಣವಾಗಿ ಅನುಷ್ಠಾನ ಮಾಡಬೇಕು ಅಂತಂದರೆ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ಅವರ ಒಂದು ಆಶಯವಾಗಿತ್ತು. ಅಂದರೆ ಶಿಕ್ಷಣದ ಮುಖಾಂತರವೇ ಮನುಕುಲದ ಸಂಘಟನೆ ಸಾಧ್ಯ. ಯಾವುದೇ ಒಂದು ರೀತಿಯ ಜೀವನದ ಹೋರಾಟಕ್ಕೆ ನಾವು ತಯಾರಾಗಬೇಕು, ಸಿದ್ಧರಾಗಬೇಕು ಅಂದರೆ ಅದು
ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಅವರು ಅನುಭವಿಸಿ ನಮಗೆ ಹೇಳಿ ಹೋಗಿರ್ತಕ್ಕಂಥ ವಿಚಾರ. 3 ಮಹನೀಯರ ಭಾವಚಿತ್ರಗಳನ್ನು ನಾವು ಪ್ರಾರಂಭದಲ್ಲಿ ಪೂಜಿಸಿದೆವು. ಬುದ್ಧ, ಬಸವ ಹಾಗೂ ಅಂಬೇಡ್ಕರ್. ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ತಮ್ಮದೇ ಆಗಿರತಕ್ಕಂಥ ಸಿದ್ಧಾಂತಗಳನ್ನು, ತತ್ವಗಳನ್ನು, ಅನುಭವಗಳನ್ನು ಹಂಚಿ ಹೋಗಿರ್ತಕ್ಕಂಥವ್ರು 3. ಶರಣ ಸಾಹಿತ್ಯದಲ್ಲಿ 3 ವಿಚಾರಗಳನ್ನು ನಾವು ಹೇಳ್ತೇವೆ. ಏನು 3 ವಿಚಾರಗಳು? ಅರಿವು, ಆಚಾರ ಹಾಗೂ ಅನುಭವ. ಅರಿವು, ಆಚಾರ, ಅನುಭವ. ಬುದ್ಧನನ್ನು ಅರಿವಿನ ಮೂಲವಾಗಿ ನಾವು ನೋಡ್ತೇವೆ. ಕಾರ್ಯಕ್ರಮದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ BA, BCom, BCA, BSc, BBA ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ 15 ವಿದ್ಯಾರ್ಥಿಗಳಿಂದ ಹಾಗೂ ಪ್ರೊಫೆಸರ್ಗಳಾಗಿ ಬಡ್ತಿ ಹೊಂದಿರುವ ಪ್ರೊಫೆಸರ್ ಮೇಜರ್ ರಾಘವ ಬಿ, ಪ್ರೊಫೆಸರ್ ತಿಪ್ಪೇಸ್ವಾಮಿ ಇ, ಪ್ರೊಫೆಸರ್ ಗಾಯತ್ರಿ ದೇವಿ ಎ, ಪ್ರೊಫೆಸರ್ ಶ್ರೀಧರ್ ಹೆಗ್ಡೆ, ಪ್ರೊಫೆಸರ್ ನಾಗರಾಜು ಕೆಪಿ, ಪ್ರೊಫೆಸರ್ ಕೃಷ್ಣ ಎಂಪಿ ಹಾಗೂ ಪ್ರೊಫೆಸರ್ ನಯನಾ ಕಶ್ಯಪ್ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲರೂ ಎದ್ದು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾಲೇಜಿಗೆ ಬಂದಿದ್ದೆ. ನಾನೊಂದು ಈ ಕಾರ್ಯಕ್ರಮಗಳನ್ನ ಮಾಡಬೇಕು, ನಮ್ಮ ಮಕ್ಕಳಿಗೆ ನಾವು ಉತ್ತೇಜನ ಕೊಡಬೇಕು ಮತ್ತು ಈ ಡಾಕ್ಟರೇಟ್ ಆದಂಥ ಇವರಿಗೆ ಲೆಕ್ಚರ್ಸ್ಗಳಿಗೆ ಆನರ್ ಮಾಡಬೇಕಂತೇಳಿ ಸುಮಾರು 1 ವರ್ಷದಿಂದ ನಮ್ಮ ಪ್ರಿನ್ಸಿಪಲ್ ಜೊತೆಲಿ ನಾನು ಡಿಸ್ಕಸ್ ಮಾಡಿದೆ. ಆದರೆ ಗೊಂದಲ ಏನಪ್ಪ ಅಂದರೆ, ಒಂದು ಇಲ್ಲಿ ಮ್ಯಾಂಗ್ಳೂರ್ಸ್ ಯೂನಿವರ್ಸಿಟಿಯೋ ಅಲ್ಲ ಕೊಡಗು ಯೂನಿವರ್ಸಿಟಿ ಅಂತೇಳಿ ಗೊಂದಲದಲ್ಲಿದ್ದಾಗ ಕೊನೆ ಮೂಮೆಂಟ್ ಇದನ್ನು ಆ ಸುಸಂದರ್ಭ ಈ ದಿನ ಒದ್ದು ಬಂದಿದೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳೇ, ನಾವು ಕರ್ನಾಟಕ ದಲಿತ ಸಂಘ ಸಂಸ್ಥೆಯಿಂದ ಸುಮಾರು 12 ವರ್ಷದಿಂದ ಕೊಡಗಿನಲ್ಲಿರ್ತಕ್ಕಂಥ ಪದವಿ ಮತ್ತು PU ಕಾಲೇಜು ಮತ್ತು ಪ್ರೌಢಶಾಲೆ, ಈ ಕಾಲೇಜು, ಹೈಸ್ಕೂಲು ಮತ್ತು PU ಕಾಲೇಜಲ್ಲಿ 90 ಎಬವ್ ಬಂದಂಥ ಶಾಲೆಗಳಿಗೆ ಹೋಗಿ ನಾವು ಒಂದು ಆನರ್ ಮಾಡೋ ಕಾರ್ಯಕ್ರಮನ ನಿರಂತರವಾಗಿ ಮಾಡ್ಕೊಬಂದಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಈಗಾಗಲೇ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋ ಸಂದರ್ಭ ಬಂದಿದೆ. ಆದರೆ ನಾನು ಗಮನಿಸಿದ ಪ್ರಕಾರ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಬೋಧನೆಗಳು, ಅವ್ರು ಮಾಡಿದಂಥ ಬೋಧನೆ ಪ್ರೈವೇಟ್ ಶಾಲೆಯಲ್ಲೂ ಆ ಥರ ಇಲ್ಲ. ಅಂಥ ಒಂದು ಬೋಧನೆ ನಾನು ಗೌರ್ಮೆಂಟ್ ಶಾಲೆಗಳು ನೋಡಿದ್ದು ನಾನು ಕಂಡಿದ್ದೀನಿ. ನಾವು ಈ 90 ಬಂದಂಥ ಶಾಲೆಗಳಿಗೆ ಹೋಗಿ ಆನರ್ ಮಾಡೋ ಕಾರ್ಯಕ್ರಮ ಏನೋ ಉದ್ದೇಶ ಏನಪ್ಪ ಅಂದರೆ, ಆ ಶಾಲೆ ನಾವು ಸನ್ಮಾನ ಮಾಡಿದಂಥ ಶಾಲೆ ಮುಂದಿನ ವರ್ಷ ನಮ್ಗೆ 100% ರಿಸಲ್ಟ್ ಕೊಡಬೇಕಂತೇಳಿ. ಇವತ್ತು ದಿನ ಮಹಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ನಮ್ಮ ಮಕ್ಕಳಿಗೆ ಪೆನ್ನು ಕೊಟ್ಟಾಗ ದೇಶನೇ ಬದಲಾವಣೆ ಮಾಡುವಂಥ ಶಕ್ತಿ ಆ ಪೆನ್ನಿಗಿದೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಕಲಿಕೆ ಮಾಡಿಕೊಂಡು ಬಂದಿದ್ದೀರಿ. ಆ 100 ವಿದ್ಯಾರ್ಥಿಗಳಲ್ಲಿ ಇವತ್ತಿನ ನಾವು 9 ಜನರಿಗೆ ಮಾತ್ರ, ನಿಮ್ಮ ಜೊತೆ ಓದಿದಂತಹ 100 ವಿದ್ಯಾರ್ಥಿಗಳನ್ನು ನೋಡಿದರೆ 9 ಜನರ ಜೊತೆಗೆ 900 ವಿದ್ಯಾರ್ಥಿಗಳಾಗ್ತಾರೆ. ಆ 900 ವಿದ್ಯಾರ್ಥಿಗಳಲ್ಲಿ ನಿಮ್ಮ 9 ಜನರನ್ನು ಮಾತ್ರ ಗುರುತಿಸಿದ್ದಾರೆ, ಸಾಧನೆ ಮಾಡಿದ್ದೀರಾ. ಆ ಸಾಧನೆ ಮಾಡಿದಂತಹ ನಿಮಗೆ ನಿಜಕ್ಕೂ ಅಭಿನಂದನೆಗಳನ್ನು. ಈ ದೇಶವನ್ನು ಕಟ್ಟತಕ್ಕಂಥವರು
ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳು, ಅಂದರೆ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಅದು ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೇರಣೆ ನೀಡಿ ನೀವು ಕೆಲಸ ಮಾಡ್ತಿದ್ದೀರಪ್ಪ ಅಂತ ಬೆಂತಡ್ತಕ್ಕಂಥ ಕೆಲಸನ ಸಾರ್ವಜನಿಕರು ಮಾಡ್ತಾಯಿಲ್ಲ. ಯಾಕಂತಂದರೆ ನಾವು ಸಾರ್ವಜನಿಕ ಸಂಸ್ಥೆಗಳನ್ನ, ಸಾರ್ವಜನಿಕ ವ್ಯವಸ್ಥೆಗಳನ್ನ ಹೇಗೆ ಇಟ್ಕೊಂಡಿದ್ದೀವಿ ನಾವು ಭಾರತೀಯರು ಅನ್ನೋದನ್ನು ನನ್ನೂ ಸೇರಿಸಿ ನಾವು ಆತ್ಮವಿಮರ್ಶನೆ ಮಾಡಬೇಕಾಗುತ್ತೆ. ಯಾಕೆ ಇಷ್ಟ ಆಗ್ತದೆ ಅಂತಂದರೆ ಇವ್ರ ಸಂಘಟನೆಯ ಪ್ರಮುಖರು ಅಥವಾ ಸಂಘಟನೆಯಲ್ಲಿರ್ತಕ್ಕಂಥ ಸದಸ್ಯರುಗಳು ಸರ್ಕಾರಿ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಗುರುತಿಸ್ತಾರೆ, ಅವರಿಗೆ ಬೆಂತಡ್ತಾರೆ, ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿ ಅಂತ ಒಂದು ಪ್ರೇರೇಪಣೆ ನೀಡ್ತಾರೆ. ಅದಕ್ಕೋಸ್ಕರ ನಾವು ಬರಲಿಕ್ಕೆ ಇಷ್ಟಪಡ್ತೀವಿ. ತಮಗೂ ಮತ್ತು ತಮ್ಮ ಸಂಘಟನೆಯವ್ರಿಗೂ ಧನ್ಯವಾದಗಳು ದಿವಾಕರ್ ಅವರೇ. ಇವತ್ತು ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ಸಮಾಜದ ಪ್ರಗತಿಯನ್ನು ಯಾವ ರೀತಿಯಾಗಿ ಅಳಿಬೇಕು ಅಂತಂದರೆ ಆ ಸಮಾಜದಲ್ಲಿರ್ತಕ್ಕಂಥ ಶೈಕ್ಷಣಿಕ ಗುಣಮಟ್ಟ ಮತ್ತು ಸತ್ಪ್ರಜೆಗಳು ಮತ್ತು ಯಾವ ರೀತಿಯಾಗಿ ಸಂಸ್ಕಾರವನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಜೆಗಳಿದ್ದಾರೆ ಮತ್ತು ಸಿವಿಕ್ ಸೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಒಂದು ಸೊಸೈಟಿನ ನಾವು ಕ್ವಾಂಟಿಫೈ ಮಾಡೋಕ್ಕಿಂತ ಕ್ವಾಲಿಟಿಫೈ ಮಾಡಬೇಕು. ಇವತ್ತು ನಮ್ಮಲ್ಲಿ ಏನಾಗುತ್ತೆ, ಇಷ್ಟು ಯೂನಿವರ್ಸಿಟಿ ಇದೆ, ಇಷ್ಟು ಕಾಲೇಜ್ ಇದೆ, ಇಷ್ಟು ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ ಇದೆ, ಇಷ್ಟು ಜನ UG ಮಾಡ್ತಾರೆ, ಇಷ್ಟು ಜನ PG ಮಾಡ್ತಾರೆ, ಇಷ್ಟು ಜನ PhD ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಅಸೆಸ್ ಮಾಡ್ತೀವಿ ಹೊರತು ಹೌ ಫಾರ್ ವಿ ಆರ್ ಗಿವಿಂಗ್ ದ ರೆಸ್ಪಾನ್ಸಿಬಲ್ ಸಿಟಿಸನ್ ಟು ದ ಕಂಟ್ರಿ. ನಾವು ಶಿಕ್ಷಣ ಅಂತಕ್ಕಂಥದ್ದನ್ನು ಒಂದು ಕೆಟಲಿಸ್ಟಾಗಿ ಯೂಸ್ ಮಾಡೋ ಪ್ರಕಾರ, ಶಿಕ್ಷಣ ಅಂದರೆ ಏನು, ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್, ಸೆಲ್ಫ್ ಎಂಪವರ್ಮೆಂಟ್, ಸೊಸೈಟಿ ಎಂಪವರ್ಮೆಂಟ್. ಈ ಸಮಾಜದಲ್ಲಿ ಗಮನಿಸಿದಾಗ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಗಮನಿಸಿದಾಗ ಹೆಚ್ಚಿನ ಸಂಘಟನೆಗಳು ಸೈದ್ಧಾಂತಿಕವಾಗಿ ತಮ್ಮ ಭಾಷಣಗಳನ್ನು ಮಾಡೋದು ಅಥವಾ ಸಮಾನತೆ, ಸಹೋದರತೆ, ಭ್ರಾತೃತ್ವ ಇದರ ಪರವಾಗಿ ಮಾತಾಡುವಂಥದ್ದು ಎಲ್ಲರೂ ಕಂಡು ಬರ್ತದೆ. ಈ ನಿಟ್ಟಿನಲ್ಲಿ ನಿಜವಾಗಿ 1.5 ವರ್ಷದ ಹಿಂದೆ ಬಂದಿದ್ರು, ನಾವು ಕೇಳಬೇಕು, ಅನುಮತಿ ಕೇಳಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನುವಂಥದ್ದನ್ನೇ ಹಾಗೆ ಮುಂದೂಡ್ತಾ ಬಂದರು. ಆದರೂ ಕೂಡ ಬೆಂಬಿಡದಂತಹ ದೀಪಕ್ ಗುನ್ನಪ್ಪನವರು ಮತ್ತು ದಿವಾಕರ್ ಸರ್ ಅವರು ವೈಸ್ ಚಾನ್ಸಲರ್ ಅವರ ಹತ್ರ ಅನುಮತಿ ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೆಚ್ಚಿದ್ದಾರೆ. ಅವ್ರಿಗೆ ನಿಜವಾಗಿ ನಾವು ಕಾಲೇಜಿನ ಪರವಾಗಿ ಸನ್ಮಾನ ಸ್ವೀಕರಿಸಿದಂತಹ ಬೋಧಕ ವರ್ಗದವರ ಪರವಾಗಿ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳ ಪರವಾಗಿ, ಯಾಕಂದರೆ ಸಾಧನೆಗೆ ಬೆನ್ನು ತಟ್ಟುವವರು ಯಾರಾದರೂ ಬೇಕೇ ಬೇಕು. ಎಲ್ಲ ಕೆಲವೊಂದು ಸಂಘಟನೆಗಳು ಹೆಚ್ಚಿನ ಯಾವುದು ತಮ್ಮ ಬೇಳೆ ಬೇಯಿಸುವುದಂತಾರೆ. ಈಗ ಹೆಚ್ಚಿನ ಇದರಲ್ಲಿ ತಗೊಂಡ್ರೆ ಬೇಳೆ ಬೇಯಿಸ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇರ್ತಾರೆ, ಹೆಚ್ಚಿನವ್ರು ಮಾತಾಡೋದೇ ಹಾಗೆ. ಆದರೆ ಇವರು ಅದನ್ನು ಮಾತನ್ನು ಬದಿಗೊತ್ತಿ ಕಾರ್ಯರೂಪಕ್ಕೆ ತಂದ್ರಲ್ಲ, ನಿಜವಾಗಿ ಕಾಲೇಜು ನಿಮಗೆ ಅಭಾರಿಯಾಗಿದೆ, ವಿಶ್ವವಿದ್ಯಾನಿಲಯ ಕೂಡ ನಿಮಗೆ ಅಭಾರಿಯಾಗಿದೆ ಅಂತ ಹೇಳ್ತಾ, ಆಡಳಿತ ಮಂಡಳಿ ಇರ್ಬೋದು ಅಥವಾ ರಾಘವ್ ಸರ್ ಇರ್ಬೋದು, ಕುಲಸಚಿವರು ಇರ್ಬೋದು, ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕು. 2 ಕಾರಣಗಳಿದೆ ಧನ್ಯವಾದಗಳನ್ನು ಹೇಳಲಿಕ್ಕೆ. ಒಂದು, ಈ ಒಂದು ಸುಂದರ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಈ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ 2 ಕಾರಣಗಳಿಗೋಸ್ಕರ ನಾನು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ನಾನು ಮತ್ತು ದೇವಕರ್ ಅವರು ಸುಮಾರು ಸಲ ಡಿಸ್ಕಸ್ ಮಾಡ್ತಿದ್ವಿ. ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆದರೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ FMC ಕಾಲೇಜಿನಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ರಾಘವ್ ಸರ್ ಅವರು ಪ್ರಾಂಶುಪಾಲರಾದಮೇಲೆ ಸುಮಾರು ಬಾರಿ ಬಂದಿದ್ದೀವಿ, ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ತಡ ಆಗ್ತಾನೆ ಬಂತು. ಫೈನಲಿ VDDT ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ನಾನು ಕೂಡ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಬೇಗ ಮುಗಿಸ್ತೀನಿ. ವಿದ್ಯಾರ್ಥಿಗಳು ಕುಲಸಚಿವರು ಹೇಳಿದಾಗೆ 3 ರತ್ನಗಳ ಫೋಟೋಗಳನ್ನು ಇಟ್ಟಿದ್ದೀವಿ. ಈ 3 ರತ್ನಗಳ ಜೀವನ ಚರಿತ್ರೆಯನ್ನು ಮತ್ತು ಅವ್ರು ಏನು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ಟಡಿ ಮಾಡ್ತಾ ಹೋದ್ರೇ ನಿಮಗೆ ದೊಡ್ಡ ಒಂದು ಚೇಂಜಸ್, ನಿಮ್ಮೊಂದು ಬದಲಾವಣೆಗಳನ್ನು ಆಗುತ್ತೆ. ಕೇಶವ ಕಾಮತ್ ಸರ್ ಅವರು ಮಾತನಾಡ್ತಾ ಹೇಳಿದ್ರು, ಪುಸ್ತಕಗಳನ್ನು ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ, ಲೈಬ್ರರಿಗೆ ಹೋಗಿ ಅಂತ. ಅಂಬೇಡ್ಕರ್ ಅವರು ಕೂಡ ಅದನ್ನೇ ಹೇಳ್ತಿದ್ರು, ಹೆಚ್ಚು ಲೈಬ್ರರಿನಲ್ಲಿ ಕ್ಯೂ ನಿಲ್ಬೇಕಂತೆ. ಲೈಬ್ರರಿ ಮುಂದ್ಗಡೆ ಕ್ಯೂ ಎಲ್ಲಿ ಕಾಣಿಸ್ತದ ಅಲ್ಲಿ ಬದಲಾವಣೆ ಆಗ್ತದೆ ಅಂತೇಳಿ. ಇದಕ್ಕೊಂದು ಥಾಟ್ಸ್ ಇದೆ, ನಿಮ್ಗೆ ಜಸ್ಟ್ ಜೋಕ್ ಹೇಳಲಿಕ್ಕೆ, ಯಾಕಂದರೆ ಎಲ್ಲರೂ ಕೂಡ ಸೀರಿಯಸ್ ಆಗಿದ್ದಾರೆ. ಒಂದು ಜೋಕ್ ಹೇಳ್ತಾ ನಾನು ಅದನ್ನು ಹೇಳ್ತೀನಿ. ಪುಸ್ತಕ